ಯಾರಿಗೆ ಪಾಠ ಯಾರಿಗೆ ಪೇಟ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಒಂದು ಕಡೆ 5 ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದ 2 ಉಪಚುನಾವಣಾ ದಿನಾಂಕ ಕೂಡ ಪ್ರಕಟ ಆಗಿದೆ. ಅಂದರೆ ಈ 2 ಉಪಚುನಾವಣೆಗಳು ಯಾರಿಗೆ ಪಾಠ ಕಲಿಸುತ್ತೆ, ಯಾರ ತಲೆಗೆ ಪೇಟ ತೊಡಿಸುತ್ತೆ ಅನ್ನುವಂಥದ್ದರ ಮೇಲೆ ಈ ಒಂದು ಚುನಾವಣಾ ರಣಾಂಗಣ ಶುರು ಆಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಭೀಕರ ಬರ ಇದ್ದರೆ ಪ್ರಸನ್ನ ಅವರು ಹೇಳ್ತಾರೆ ಈ ಒಂದು ಉಪಚುನಾವಣೆಯಲ್ಲಿ ಪ್ರವಾಹ ಹರಿಯುತ್ತೆ ಆ ಕಡೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಈ ಚುನಾವಣೆ ನೋಡ್ತಾ ಇರಿ, ನಾಳೆಯಿಂದ ಶುರು ಆಗುತ್ತೆ, ಯಾವ ರೀತಿ ಬಿಸಿ ಆಗುತ್ತೆ. ಅಖಾಡ ಕುಸ್ತಿಗೆ ಎಲ್ಲರೂ ಕೂಡ ರೆಡಿ ಆಗ್ತಾರೆ. ನಾವು ಅಲ್ಲ ಅಂದರೂ ಕೂಡ ಇವತ್ತು JDS ನಾವು ಕೂಡ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಅಂದರೆ ಈ ಚುನಾವಣೆ ಅಂದ ತಕ್ಷಣ ಪ್ರತಿಯೊಬ್ಬರೂ ಕೂಡ ಅನಾರೋಗ್ಯ ಪೀಡಿತರು ಕೂಡ ಭಾಳ ಸ್ಟ್ರಾಂಗ್ ಆಗಿಬಿಡ್ತಾರೆ, ಜೀರೋರು ಕೂಡ ಹೀರೋಗಳಾಗಿ ಕೊಡ್ತಾರೆ. ಹಾಗಾಗಿನೇ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 9ಕ್ಕೆ ಚುನಾವಣೆ, ಏಪ್ರಿಲ್ 13ಕ್ಕೆ ಫಲಿತಾಂಶ. ಸೊ ಹಾಗಾಗಿ ಈ ಚುನಾವಣಾ ಅಖಾಡದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳ ಚಿತ್ತ ಇದೆ. ಅಷ್ಟೇ ಅಲ್ಲ, ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತಾ ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇವತ್ತು 5 ರಾಜ್ಯಗಳ ಉತ್ತರ ಪ್ರದೇಶ, ಏನು ಭಾರತದ ಮಹಾಭಾರತ ಅಂತ ಕರಿತೀವಿ, ಈಗ ಉತ್ತರ ಪ್ರದೇಶ ಅತ್ಯಂತ ದೊಡ್ಡ ರಾಜ್ಯ, 403 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು. ಮತ್ತು ಎಲ್ಲರೂ ಕೂಡ ಏನು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ, ನನಗೆ ನೆನಪಿರೋ ಹಾಗೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಸಮಾವೇಶಗಳನ್ನು, ರೋಡ್ ಶೋ, ಮೊಹಲ್ಲಾ, ಗಲ್ಲಿ ಎಲ್ಲ ಒಂದು ರಸ್ತೆನೂ ಬಿಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಸುತ್ತಿ ಈ ಚುನಾವಣೆನ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಸಮಾಜವಾದಿ ಪಾರ್ಟಿ ಮೈತ್ರಿ ಮಾಡಿಕೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ದಾರೆ. ಇನ್ನು ಜೊತೆಗೆ ಒಂಟಿಯಾಗಿ ಮಾಯಾವತಿ ಕೂಡ ಪ್ರಚಾರ ಮಾಡಿದ್ದಾರೆ. ಚುನಾವಣೆ ಮುಗಿದೋಗಿದೆ. ಪಂಜಾಬ, ಗೋವಾ, ಉತ್ತರಾಖಂಡ್, ಮಣಿಪುರ್ ಮತ್ತು ಉತ್ತರ ಪ್ರದೇಶ ಈ 5 ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಒಂದೊಂದಾಗಿ ಹೊರಗೆ ಬಂದಿದ್ದಾವೆ. 10 ಸಂಸ್ಥೆಗಳು, 10 TV ಚಾನೆಲ್ಗಳು ಸಮೀಕ್ಷೆಯನ್ನು ಮಾಡಿದ್ದಾವೆ. ಆ ಒಟ್ಟು ಸಮೀಕ್ಷೆಯ ಸಮೀಕ್ಷೆ ಒಟ್ಟು ಸಾರವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅದಾದ ನಂತರ 2 ಕ್ಷೇತ್ರಗಳ ವಿಧಾನಸಭಾ ಉಪಚುನಾವಣೆ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ 5 ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಒಟ್ಟು ಸಾರು ನೋಡ್ಕೊಂಬರೋಣ. ಇದು 2017 ಚುನಾವಣೋತ್ತರ ಸಮಗ್ರ ಸರಾಸರಿ ಒಟ್ಟು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು 403 ವಿಧಾನಸಭಾ ಕ್ಷೇತ್ರಗಳು, ಅದರ ಬಲಾಬಲ 403 ಆದರೆ ಮೆಜಾರಿಟಿಗೆ ಬೇಕಾಗಿರ್ತಕ್ಕಂಥದ್ದು 202 ಸ್ಥಾನಗಳು. ಆದರೆ ಈಗ ಎಲ್ಲ ಸಮೀಕ್ಷೆಗಳು, ಅದು ಇಂಡಿಯಾ ಟುಡೇ ಇರ್ಬೋದು, ನ್ಯೂಸ್ ಎಕ್ಸ್ ಇರ್ಬೋದು, ಟೈಮ್ಸ್ ನೌ ಇರ್ಬೋದು, ಸಿ ವೋಟರ್ ಇರ್ಬೋದು, ಚಾಣಕ್ಯ ಇರ್ಬೋದು, MCR ಇರ್ಬೋದು, ಆಮೇಲೆ ಇಂಡಿಯಾ ನ್ಯೂಸ್ ಇರ್ಬೋದು, ಇಂಡಿಯಾ TV ಇರ್ಬೋದು, ABP ನ್ಯೂಸ್ ಇರ್ಬೋದು, ಆಜ್ ತಕ್ ಇರ್ಬೋದು, ಎಲ್ಲ ಚಾನಲ್ಗಳನ್ನು ಒಟ್ಟು ಸಮೀಕ್ಷೆಯ ಸರಾಸರಿ ತೆಗೆದುಕೊಂಡಾಗ BJP ಉತ್ತರ ಪ್ರದೇಶದಲ್ಲಿ 179 ಹತ್ತಿರ ಬಂದುಬಿಡುತ್ತೆ. ಅಂದರೆ 179 ಸ್ಥಾನ ಆಗ್ಬೋದು. ಒಂದೊಂದು ಚಾನಲ್ 195 ಹೇಳುತ್ತೆ, ಇನ್ನೊಂದು ಚಾನಲ್ 170 ಹೇಳುತ್ತೆ, ಇನ್ನೊಂದು ಚಾನಲ್ 160 ಹೇಳುತ್ತೆ. ಆದರೆ ಎಲ್ಲವನ್ನು ಬಟ್ಟಿ ಇಳಿಸಿದಾಗ ಬಂದಂಥ ಒಂದು ಉತ್ತರ ಈ ಒಂದು ಸಮೀಕ್ಷೆ ಅಂದರೆ 179 ಸ್ಥಾನಗಳು BJP ಗಳಿಸಬಹುದು. ಇದು ಫಲಿತಾಂಶ ಅಲ್ಲ, ಇದು ಒಂದು ಸಮೀಕ್ಷೆಯ ಒಂದು ಸ್ಯಾಂಪಲ್ ಅಷ್ಟೇ. SP ಕಾಂಗ್ರೆಸ್ ಏನು ಮೈತ್ರಿ ಮಾಡ್ಕೊಂಡಿದ್ದಾವೆ, ಆ 2 ಪಕ್ಷಗಳು ಸೇರಿ ಒಟ್ಟು ಸರಾಸರಿ ಎಲ್ಲ ಸಮೀಕ್ಷೆಗಳ ಸರಾಸರಿ 136 ಸ್ಥಾನಗಳು ಗಳಿಸಬಹುದು ಅನ್ನುವಂಥದ್ದು. ಇನ್ನು ಬಹುಜನ ಸಮಾಜವಾದಿ ಪಾರ್ಟಿ ಒಟ್ಟು ಸರಾಸರಿಯ ಸಮೀಕ್ಷೆಗಳನ್ನು ನೋಡಿದರೆ 77 ಸ್ಥಾನಗಳು ಗಳಿಸುವಂಥ ಸಾಧ್ಯತೆ ಇದೆ ಉತ್ತರ ಪ್ರದೇಶ ಲೆಕ್ಕಾಚಾರ. ನೆಕ್ಸ್ಟ್, ಸೊ ಮುಂದಿನ ಪಂಜಾಬ್. ಸೊ ಇಲ್ಲಿ ಇದು ಪಂಜಾಬ್ನ ಒಟ್ಟು ವಿಧಾನಸಭೆಯ ಸ್ಥಾನಗಳು 117, ಮೆಜಾರಿಟಿಗೆ ಬೇಕಾಗಿರ್ತಕ್ಕಂಥದ್ದು 59 ಸ್ಥಾನಗಳು. ಇದು ಓವರಾಲ್ ತೆಗೆದರೆ, ಅಂದರೆ ಎಲ್ಲ ಸಮೀಕ್ಷೆಗಳನ್ನು ಸರಾಸರಿ ತೆಗೆದು ನೋಡಿದಾಗ ಅಕಾಲಿದಳ ಮತ್ತು BJPಯ ಏನು ಮೈತ್ರಿ ಕೂಟ ಇದೆ ಕೇವಲ 7 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಪಂಜಾಬ್ನಲ್ಲಿ ಅದು ಸಮಗ್ರವಾಗಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಾ ಇದೆ. ಕಾಂಗ್ರೆಸ್ ಇಲ್ಲಿ 55 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಹಾಗೆ ಆಮ್ ಆದ್ಮಿ ಪಾರ್ಟಿ ಕೂಡ 54. ಅಂದರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಲ ಸಿಕ್ಕಿದೆ. ಇದನ್ನು ಸ್ಪಷ್ಟವಾಗಿ ಹೇಳ್ಬೋದು. 50-50 ಇದೆ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮಧ್ಯೆ 50-50 ಇದೆ. ಒಂದು ಸಮೀಕ್ಷೆ ಹೇಳುತ್ತೆ ಆಮ್ ಆದ್ಮಿಗೆ 69 ಸ್ಥಾನ ಬರುತ್ತೆ ಅಂತ ಹೇಳುತ್ತೆ, ಇನ್ನೊಂದು ಸಮೀಕ್ಷೆ ABP ನ್ಯೂಸ್ ಹೇಳುತ್ತೆ ಕಾಂಗ್ರೆಸ್ಗೆ 69 ಸ್ಥಾನ ಅಂತ. ಅಂದರೆ ಎಲ್ಲವನ್ನು ತೆಗೆದು ನೋಡಿದಾಗ ಪಂಜಾಬ್ ವಿಧಾನಸಭಾ ಚುನಾವಣಾ ಸಮೀಕ್ಷೆ ಏನಿದೆ, ಆಮ್ ಆದ್ಮಿ ವರ್ಸಸ್ ಕಾಂಗ್ರೆಸ್ 50-50 ಚಸ್ಕಾ ಮಸ್ಕಾ. ಸೊ ನೆಕ್ಸ್ಟು, ಇದು ಉತ್ತರಾಖಂಡ್. ಇದು ಕಣಿವೆ ರಾಜ್ಯ. ಉತ್ತರಾಖಂಡ್ನಲ್ಲಿ ಇರ್ತಕ್ಕಂಥದ್ದು ವಿಧಾನಸಭೆ ಬಲಾಬಲ 70, ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 36. ಹಾಗೆ BJP ಒಟ್ಟು ಸರಾಸರಿ ತೆಗೆದುಕೊಂಡ್ರೆ ಇಲ್ಲಿ
43 ಸ್ಥಾನಗಳನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಅಂದರೆ ಸಮೀಕ್ಷೆ ತೆಗೆದ್ರೆ ಕಾಂಗ್ರೆಸ್ 23 ಸ್ಥಾನ. ಯಾಕಂದರೆ ಸದ್ಯಕ್ಕೀಗ ಹರೀಶ್ ರಾವತ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ಸಲ್ಲಿ ಅಧಿಕಾರ ಕಳ್ಕೊಳ್ತಾ ಇದೆ ಸಮೀಕ್ಷೆ ಹೇಳೋ ಪ್ರಕಾರ. ಇನ್ನು ಇತರ 4 ಸ್ಥಾನ ಉತ್ತರಾಖಂಡ್ ಕಣಿವೆ ರಾಜ್ಯ ಕಾಂಗ್ರೆಸ್ನ ಕೈಯಿಂದ ಜಾರು ಹೋಗ್ತಾ ಇದೆ. ನೆಕ್ಸ್ಟ್ ಇದು ಗೋವಾ, ಕಡಲ ಕಿನಾರೆ ರಾಜ್ಯ ಗೋವಾ, ನಮ್ಮ ಕರ್ನಾಟಕದ ಬಾರ್ಡರ್ ಬರ್ತಕ್ಕಂಥದ್ದು. ಗೋವಾ ಕೂಡ ಭಾಳ ವಿಶೇಷವಾಗಿ ನಮಗೆ ಮಾದಾಯಿ ಕಾಟ ಕೊಟ್ಟಿರ್ತಕ್ಕಂಥ ರಾಜ್ಯ. ಸೊ ಇಲ್ಲಿ 40 ಸ್ಥಾನ ಇರ್ತಕ್ಕಂಥದ್ದು ಗೋವಾದ ವಿಧಾನಸಭೆ. ಮೆಜಾರಿಟಿಗೆ ಬೇಕಾಗಿರ್ತಕ್ಕಂಥದ್ದು 20 ಸ್ಥಾನ. BJP ಇಲ್ಲಿ 18 ಸ್ಥಾನ ಪಡ್ಕೊಳ್ತದೆ. ಅಂದರೆ ಒಟ್ಟು ಸರಾಸರಿ ತೆಗೆದುಕೊಂಡ್ರೆ ಕೆಲವು ಸಮೀಕ್ಷೆಗಳ ಪ್ರಕಾರ 25 ಹೇಳುತ್ತೆ, ಇನ್ನು ಕೆಲವು ಸಮೀಕ್ಷೆಗಳ ಪ್ರಕಾರ 22 ಹೇಳುತ್ತೆ. ಎಲ್ಲವನ್ನು ತೆಗೆದು ಬಟ್ಟಿ ಇಳಿಸಿದಾಗ BJP 18 ಸ್ಥಾನಗಳನ್ನು ಪಡ್ಕೊಳ್ಬೋದು. ಕಾಂಗ್ರೆಸ್ 12 ಸ್ಥಾನ, ಆಮ್ ಆದ್ಮಿ 3 ಸ್ಥಾನ. ಅಂದರೆ ಇಲ್ಲಿ BJP ಅಧಿಕಾರಕ್ಕೆ ಬರ್ತಾ ಇದೆ. ಸೊ ಇದು ಗೋವಾದ ಚಿತ್ರಣ. ನೆಕ್ಸ್ಟು ಮಣಿಪುರ ಇದು ಈಶಾನ್ಯ ರಾಜ್ಯ. ಇಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಈಶಾನ್ಯ ರಾಜ್ಯವನ್ನು ಇಲ್ಲಿವರೆಗೂ ಕೂಡ ಅಷ್ಟು ಮುಟ್ಟಕ್ಕೆ ಹೋಗಿರಲಿಲ್ಲ. ಅಸ್ಸಾಂ ಆದ ನಂತರ ಈಗ ಮಣಿಪುರದಲ್ಲಿ ಈಗ ಎಂಟ್ರಿ ಕೊಡ್ತದೆ. ಇಲ್ಲಿ ಮೆಜಾರಿಟಿಗೆ 30 ಸ್ಥಾನ ಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಸ್ಪಷ್ಟವಾಗಿ ಇಲ್ಲಿ ಏನಂತಂದರೆ ಬಹುಮತ ಇಲ್ಲ ಅಂದರೂ ಕೂಡ ಕಾಂಗ್ರೆಸ್ BJP ಮಧ್ಯೆ ಒಂದು ಫೈಟ್ ನಡೀತಾ ಇದೆ. ಒಂದೊಂದು ಸಮೀಕ್ಷೆ BJPಗೆ ಅಧಿಕಾರ ಬರುತ್ತೆ ಅಂತ ಹೇಳಿದರೆ, ಕೆಲವು ಸಮೀಕ್ಷೆಗಳಲ್ಲಿ ಬಹುಮತಕ್ಕೆ ಒಂದು 4-5 ಸ್ಥಾನ ಕೊರತೆ ಇದೆ. ಅಂದರೆ ಇದು ನಮ್ಮ ಪೋಲ್ ಅಂದರೆ ಸಮೀಕ್ಷೆಯನ್ನು ಸಾರ ಮಾಡಿದಾಗ ಬಂದಿರತಕ್ಕಂಥ ಒಂದು ಉತ್ತರ ಏನಂದರೆ BJP 24 ಸ್ಥಾನ, ಕಾಂಗ್ರೆಸ್ 26 ಅನ್ನುವಂಥದ್ದು. ಸೊ ಇತರರು 10 ಸ್ಥಾನ ಅಂದರೆ ಪಕ್ಷೇತರ ಗೆಲ್ಲುವಂಥದ್ದು. ಇಲ್ಲೂ ಕೂಡ ಒಂದು ಸಣ್ಣ ಏನು ನ್ಯಾರೋ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಸ್ಪರ್ಧೆ ಇದೆ. ಸೊ ಭಾಳಷ್ಟು ಸಮೀಕ್ಷೆಗಳ ಪ್ರಕಾರ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ನಾನು ಒಂದು ಸಣ್ಣ ಕ್ವಿಕ್ ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ. ಯಾಕಂದರೆ ನಮಗಿರ್ತಕ್ಕಂಥ ಕರ್ನಾಟಕದ 2 ಬೈ ಎಲೆಕ್ಷನ್ಗಳು. ಯಾಕಂದರೆ ಈಗಾಗಲೇ ಭಾಳಷ್ಟು ನಾಯಕರ ಜೊತೆಗಿದ್ದಾರೆ. BJP ಹಿರಿಯ ನಾಯಕರು, ಮಾಜಿ ಸಚಿವರಾದಂಥ ಬಿ ಸೋಮಶೇಖರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು, ನಮ್ಮ ವಿಶ್ಲೇಷಕರಾದಂಥ ಪ್ರಸನ್ನ ಅವರಿದೆ. ಪ್ರಸನ್ನ, ನಿಮಗೂ ಸ್ವಾಗತ. ಕಾಂಗ್ರೆಸ್ ನಾಯಕರು ವಕ್ತಾರರಾದಂಥ ಶಫೀವುಲ್ಲಾ ಇದ್ದಾರೆ, ಊರ ನಿಮಗೂ ಕೂಡ ಸ್ವಾಗತ. ಹಾಗೆ JDSನ ವಕ್ತಾರರು ಶಾಸಕರಂಥ ಸರವಣ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಾನು ಶಫೀವುಲ್ಲಾ ನಿಮ್ಮನ್ನು ಶುರು ಮಾಡ್ತಿದ್ದೀನಿ. ಕಾಂಗ್ರೆಸ್ಗೆ ಈಗಿನ ಸಮೀಕ್ಷೆಗಳನ್ನು ನೋಡಿದ್ರೆ ಭಾಳಷ್ಟು ಕಡೆ ನಿರಾಸೆ ಇದೆ. ಒಂದು ಪಂಜಾಬ್ನ ಬಿಟ್ಟರೆ ನೋಡಿ, ಸಮೀಕ್ಷೆ ಖಂಡಿತವಾಗೂ ಸಮೀಕ್ಷೆಯನ್ನೇ ನೋಡಿದಾಗ ನಮಗೆ ನಿರಾಸೆ ಆಗುತ್ತೆ. ಆದರೆ ಅಲ್ಲ, ಇದೇ ಫೈನಲ್ ಸತ್ಯವನ್ನು ನೋಡಬೇಕಾದ್ರೆ ನಮಗೆ ರಿಸಲ್ಟ್ 11ನೇ ತಾರೀಕಿಗೆ ನಮಗೆ ಗೊತ್ತಾಗುತ್ತೆ. ನಮಗೆ ಗೋವಾ ಮತ್ತು ಪಂಜಾಬು ನಾವು ಅಪ್ಪರ್ ಹ್ಯಾಂಡ್ ಇದ್ದೀವಿ. ಗೋವಾ ಮತ್ತು ಪಂಜಾಬು ಅಪ್ಪರ್ ಹ್ಯಾಂಡ್ ಇದ್ದೀವಿ. ಆಮೇಲೆ ಅದ್ರ ಜೊತೆಗೆ ಮಣಿಪುರವೂ ಸಹ ಒಂದು ನೆಕ್ ಟು ನೆಕ್ ಸಂಘರ್ಷಕ್ಕೆ ನಾವು ಹೊರಟಾಗಿದ್ದೀವಿ. ಉತ್ತರಾಖಂಡದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಇನ್ನು UP ಬಹುಮುಖ್ಯವಾದಂತಹ ಒಂದು ಜಿಲ್ಲೆ, ಇದು ದೊಡ್ಡ ರಾಜ್ಯ. ಇದೊಂದು ಮಿನಿ ಸಮರ ಅಂತ ಹೇಳ್ಬಿಟ್ಟು ಅದೊಂದು ಇದನ್ನು ಕರೀತಾರೆ. ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಮ್ಮ SP ಮತ್ತು ನಮ್ಮ ಸಂಘಟನೆ ಸ್ವಲ್ಪ ಮುನ್ನಡೆ ಸಾಧಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಮೈತ್ರಿ ಎಲ್ಲ ಹಿನ್ನಡೆ ಆಯಿತು ಅಂತ, ಲೇಟ್ ಆಯಿತು. ಒಂದು ಅವರ ಪಕ್ಷದಲ್ಲೂ SP ಯಲ್ಲೂ ಸಹ ಹೊಂದಾಣಿಕೆ ಇರಲಿಲ್ಲ. ನೀವು ಶೀಲಾ ದೀಕ್ಷಿತ್ ಅನೌನ್ಸ್ ಮಾಡಿಬಿಟ್ಟು ಆರಂಭದಲ್ಲೇ ನಾವು ಮತ್ತು ಅವರೊಟ್ಟಿಗೆ ಕೂಡುವ ಒಂದು ಪರಿಸ್ಥಿತಿಯು ಸ್ವಲ್ಪ ಲಾಸ್ಟಲ್ಲಿ ಆಯಿತು. ಇವುಗಳೆಲ್ಲವನ್ನು ನೋಡಿದಾಗ, ಆದರೆ ಒಂದು ವಿಷಯ ನಮಗೆ ನಾವು ಕಂಡಂಥದ್ದು ಏನು ಅಂತ ಹೇಳಿದ್ರೆ, ಅಖಿಲೇಶ್ ಯಾದವ್ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಟೈಮ್ ಬೌಂಡಲ್ಲಿ ಮಾಡಿದ್ದಾರೆ. ಇಂಥ ಕೆಲಸವನ್ನು ಇಂಥ ಸಮಯದಲ್ಲಿ ಆಗಬೇಕು ಅಂತ ಮಾಡಿದ್ದಾರೆ. ಅಭಿವೃದ್ಧಿಯಲ್ಲಿ ಆತನು ಸಹ ಒಳ್ಳೆ. ಏನಾಗಿದೆ ಅಂದರೆ SP ಕಾಂಗ್ರೆಸ್ ಅಲಯನ್ಸ್ ಇದ್ರೂ ಕೂಡ ಕಾಂಗ್ರೆಸ್ಗೆ ಎಷ್ಟು ಅಂತ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಇಲ್ಲ, ಅಲಯನ್ಸ್ ಮಾತ್ರ ಬರ್ತಾ ಇದೆ. ಹೌದು ಅದೇ. ಈಗ ಯಾಕೆಂದರೆ ಕೊನೆಯಲ್ಲಿ ಚುನಾವಣೆ ನಂತರದಲ್ಲಿ ಅದು ಕಾಂಗ್ರೆಸ್ಸು SP ಏನು ಅಂತ ಬರುತ್ತೆ. ಹಾಗಾಗಿ ಅದು ಏನಿದ್ರು 11ನೇ ತಾರೀಕಿನ ನಂತರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮೋದಿಯವರನ್ನ ಇಡೀ ಚುನಾವಣಾ ಪ್ರಧಾನಿ ಥರ ಮಾಡಿಬಿಟ್ರಿ ಈ ಸಲ ಅಂತೂ. ಪ್ರತಿ ಜಿಲ್ಲೆ, ಪ್ರತಿ ಒಂದೊಂದು ಕ್ಷೇತ್ರದಲ್ಲಿ ರೋಡ್ ಶೋ, ಅದು ವಾರಣಾಸಿಯಲ್ಲಿ 3 ರೋಡ್ ಶೋ ಮಾಡಿಬಿಟ್ರು. ಯಾವ ದೇವಸ್ಥಾನನೂ ಬಿಡಲಿಲ್ಲ. ಇಷ್ಟು ಪ್ರಮಾಣದ ಪ್ರಚಾರ ಮಾಡಿರ್ತಕ್ಕಂಥದ್ದು ನಾನು ನೋಡೋ ಪ್ರಕಾರ ಜಾಸ್ತಿ ಇವರೇ ಅನಿಸುತ್ತೆ. ಆದರೂ ಕೂಡ ಯಾಕಂದರೆ ಒಂದು ಪ್ರತಿಷ್ಠೆ ಚುನಾವಣಾ ರಾಜಕಾರಣದಲ್ಲಿ ಇದು ಬೇಕೇ ಬೇಕು. ನಾವು ಅದನ್ನು ನೀವು ಸ್ಥಾನಮಾನ ಅಂತ ಯಾಕಂದ್ರೆ ಆಗ ದೇವೇಗೌಡರು ಹಾಸನಕ್ಕೂ ಹೋಗಬಾರ್ದು, ಹಾಗಾದ್ರೆ ಹರದನಹಳ್ಳಿಗೂ ಹೋಗಬಾರ್ದು, ಹೊಳೆ ನರಸೀಪುರಕ್ಕೆ ಹೋಗಬಾರ್ದು. ಚುನಾವಣೆ ಅಂದಮೇಲೆ ಅದು ಡೂ ಆರ್ ಡೈ ಇರುತ್ತೆ. ಬಟ್ ಇದು ನಿಮಗೆಲ್ಲೋ ಒಂದು ಕಡೆ ಭಾಳಷ್ಟು ವಿಶೇಷವಾದ ಪ್ರದೇಶಗಳು ಕೂಡ ಎಂಟ್ರಿ ಕೊಡ್ತಾಯಿದ್ರು. ಒಂದು ಕಡೆ ಮಣಿಪುರ ಇರ್ಬೋದು, ಮತ್ತು ಕೈ ಬಿಟ್ಟಂಥ ಉತ್ತರಾಖಂಡ್ ಬರ್ತಾಯಿದೆ. ಉತ್ತರ ಪ್ರದೇಶದಲ್ಲಿ ಲಾಸ್ಟ್ ನಿಮ್ಗೆ 22 ಸ್ಥಾನ ಅಷ್ಟೇ ಇದ್ದಿತ್ತು ಅಸೆಂಬ್ಲಿಯಲ್ಲಿ. ಈ ಬಾರಿ ಅದು ಎಲ್ಲೋ ಭಾಳ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾಯಿದೆ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಾಗಿದೆ? ಪ್ರಧಾನಮಂತ್ರಿಗಳ ಪ್ರವಾಸದ ಬಗ್ಗೆ ತಾವು ಚರ್ಚೆ ಮಾಡಿದ್ರಿ. ಪ್ರಧಾನಮಂತ್ರಿಗಳು ಇಷ್ಟೊಂದು
ಬಿರುಸಿನ ಪ್ರಚಾರ ಮತ್ತು ಎಲ್ಲ ಪ್ರದೇಶಗಳಿಗೂ ಭೇಟಿ ಕೊಡ್ತಕ್ಕಂಥದ್ದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಪ್ರಧಾನಮಂತ್ರಿಯಾಗಿ 2.5 ವರ್ಷಗಳ ನಂತರ ಈ ಆರ್ಥಿಕ ಕ್ಷೇತ್ರದಲ್ಲಿ ಡಿಮಾನಿಟೈಸೇಷನ್ ಮಾಡಿದರು. ಅದರ ಬಗ್ಗೆ ವಿರೋಧ ಪಕ್ಷಗಳು ಒಂದು ತಪ್ಪು ಅಭಿಪ್ರಾಯಗಳನ್ನು ಮೂಡಿಸ್ತಾ ಬಂದರು, ಗುಲ್ಲು ಹಬ್ಬಿಸ್ತಾರೆ. ಅದನ್ನು ಸ್ಪಷ್ಟೀಕರಣ ಮಾಡ್ತಕ್ಕಂಥದ್ದು ಒಂದು ಭಾಗ. ಸೊ ಅದಕ್ಕೆ ನೀವು ಇದನ್ನು ಅದಕ್ಕಂತೀರ ಅದು ಒಂದು ಭಾಗ. ಮತ್ತೊಂದು ಭಾಗ ಜನರಿಗೆ ತಿಳುವಳಿಕೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇತ್ತು. ಅದರದ್ದು ಅದೃಷ್ಟವಶಾತ್ತು ಸಾಬೀತು ಮಾಡಿ ತೋರಿಸಿದ್ದಾರೆ. ಬಾಂಬೆ ಅಂತ ದೊಡ್ಡ ಸ್ಥಳೀಯ ಸಂಸ್ಥೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತ್ಯೇಕವಾಗಿ ಚುನಾವಣಾ ವಿಷಯದಲ್ಲೇ ತೋರಿಸಿದ್ದಾರೆ. ಅದನ್ನು ಒಪ್ಕೊಂಡಿದ್ದಾರೆ ಜನ. ಅದನ್ನು ಆ ಕಡೆ ಎಲ್ಲ ತೋರಬೇಕು. ಮತ್ತು ಪ್ರಧಾನಮಂತ್ರಿಗಳ ಭೇಟಿಯನ್ನು ಬೇಡಿಕೆ ಭಾಳ ಜಾಸ್ತಿ ಇತ್ತು ಎಲ್ಲ ಕಡೆಗೂ. ಅದು ನೀವು ಯಾರು ನಾಯಕ ಅಂತ ಘೋಷಣೆ ಮಾಡಿದಲ್ಲ, ಯಾಕಂದ್ರೆ ಸಿಎಂ ಕ್ಯಾಂಡಿಡೇಟ್ ಅಂತ ಯಾರು ಹೇಳಿಲ್ಲ. ಅಡ್ವಾಣಿ ಅವರನ್ನೇ ಪಾಪ ಅವರು ಈಗ ಸುಪ್ರೀಂ ಕೋರ್ಟ್ ಕೇಸಲ್ಲಿ ಇದಾಗಿದ್ದಾರೆ. ಅಡ್ವಾಣಿ ಈಗ ಜೋಶಿ ಬಳಕೆ ಮಾಡ್ಕೊಳ್ಳಿ. ಬಿಜೆಪಿನಲ್ಲಿ ಏಕೈಕ ಪ್ರಶ್ನಾತೀತವಾದಂಥ ನಾಯಕತ್ವ ಇವತ್ತು ಮೋದಿ ಅವರೇ. ಅದನ್ನ ಯಾರು ಕ್ವಶನ್ ಮಾಡಕ್ಕೆ, ಅದನ್ನು ನಾವು ಸಹಜವಾಗಿ ಚುನಾವಣೆಯಲ್ಲಿ ಪ್ರಯೋಗ ಪಡ್ಕೊಳ್ಳೇಬೇಕು, ಪ್ರಯೋಜನ ಪಡ್ಕೊಳ್ಳೇಬೇಕು. ಲಾಭ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಎಸ್, ನಾನು ಶರವಣ ನಿಮ್ಮನ್ನ ನಾವು ಈಗ ಸಮಾಜವಾದಿ ಅಂತಲೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಅಲಯನ್ಸ್ ಯಾರಂದ್ರೆ ಮುಲಾಯಂ ಸಿಂಗ್ ಯಾದವ್ ಮತ್ತು ಕಾಂಗ್ರೆಸ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ, ಇನ್ನು ಬೇರೆ ಬೇರೆ ಕಡೆ ಅಲ್ಲಿ ಅಸ್ತಿತ್ವವಿಲ್ಲ. ಆದರೆ ಈ ಒಂದು ಸಮೀಕ್ಷೆಗಳನ್ನು ನೋಡ್ತಾ ಇದ್ರೆ, ಇದರ ಸಮೀಕ್ಷೆಯ ಒಟ್ಟು ಸಾರ ನೋಡಿದ್ರೆ ಬಹಳಷ್ಟು ಕಡೆಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹಿನ್ನಡೆ ಆಗ್ತಾ ಇದೆ, ಮತ್ತು ಕಾಂಗ್ರೆಸ್ ಕೂಡ ಹಿನ್ನಡೆ ಆಗ್ತಾ ಇದೆ. ಅದರಿಂದ ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂತ? ನಿಮಗೆ ಗೊತ್ತಿರತಕ್ಕಂಥ ವಿಚಾರ, 2 ದಿನ ಹಿಂದೆ ನಿತೀಶ್ ಕುಮಾರ್ ಅವರು ಇರ್ಬೋದು, ಲಾಲು ಪ್ರಸಾದ್ ಇರ್ಬೋದು, ಶರತ್ ಯಾದವ್ ಇರ್ಬೋದು, ಮಮತಾ ಬ್ಯಾನರ್ಜಿ, ನಮ್ಮ ನವೀನ್ ಪಟ್ನಾಯಕ್ ಇರ್ಬೋದು, ಮಮತಾ ಬ್ಯಾನರ್ಜಿ ಅವರು ಎಲ್ಲರೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಹಳೆ ಜನತಾ ಪರಿವಾರ ಏನಿದೆ ಎಲ್ಲರೂ ಕೂಡ ಒಗ್ಗೂಡಬೇಕು, ಇದರಿಂದ ನಮಗೂ ಕೂಡ ಬಹಳ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿ ಅವರು ಆತ್ಮಲೋಕನ ಮಾಡ್ಕೊತಾ ಇದ್ದಾರೆ. ನಿಮ್ಗೆ ಈ ರಿಸಲ್ಟ್ ಮೇಲೆ ಅದು ಮತ್ತೆ ಈಗ ಶುರು ಆಗುತ್ತೆ. ಖಂಡಿತ ಅದು ಮತ್ತೊಮ್ಮೆ ಥರ್ಡ್ ಫ್ರಂಟ್ ಅನ್ನೋದನ್ನ ಬಲಿಷ್ಠ ಮಾಡಬೇಕು ಅನ್ನೋದು ಎಲ್ಲರೂ ಮನಸ್ಸಲ್ಲಿ, ಎಲ್ಲರೂ ಭಾವನೆ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿನ್ನೆ ಕೂಡ ನಮ್ಮ ದೇವೇಗೌಡರು ಸಾಹೇಬ್ನ ಕೂಡ ಅವರೆಲ್ಲ ಸಂಪರ್ಕ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಬಹುಶಃ ಇದು ಅನಿವಾರ್ಯ, ರಾಷ್ಟ್ರಕ್ಕೆ ಬೇಕು ಅನ್ನೋದನ್ನ ಎಲ್ಲ ಪಕ್ಷಗಳು ಕೂಡ ಇವತ್ತು ಅರ್ಥ ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ಅಖಿಲೇಶ್ ಯಾದವ್ನ ತಾವು ತೆಗೆದುಕೊಂಡ್ರೆ ಒಬ್ಬ ಯುವ ನಾಯಕ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಅವರ ತಂದೆ ಮಗನ ಒಂದು ಏನು ವಯಮನಸ್ಸುಗಳೇನು ಪ್ರಾರಂಭ ಆಯಿತು, ಅದರಲ್ಲಿ ಸ್ವಲ್ಪ ಹಿಂದೇಟ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಬಿಜೆಪಿ ಅವ್ರೇನಾದ್ರು ಬಹುಶಃ ಪೂರ್ಣ ಬಹುಮತ ಬರೋದಾಗಿ ಒಂದು ಏನಾದ್ರು ಭಾವನೆ ಇದ್ದಿದ್ರೆ, ಅವರು ಸ್ವಂತ ಕ್ಷೇತ್ರ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ತಮಗೂ ಗೊತ್ತಿದೆ, 3 ದಿನಗಳು ರೋಡ್ ಶೋ ಮಾಡ್ತಾರೆ. ಅವ್ರೇನಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ, ಆ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಆಸಕ್ತಿ ಇದ್ದಿದ್ರೆ, ಅಲ್ಲಲ್ಲ, ಒಬ್ಬ ಪ್ರಧಾನಮಂತ್ರಿ ಅವ್ರ ಸ್ವಂತ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಡೆವಲಪ್ಮೆಂಟು ಚೆನ್ನಾಗಿದೆ ಅಂತ ಹೇಳಿ ಏನಾದ್ರು ಒಂದು ಭಾವನೆ ಇದ್ದಿದ್ರೆ ಬೇರೆ ದಾರಿ ಇಲ್ಲ. ರಾಜಕಾರಣದ ಚುನಾವಣಾ ಅಖಾಡದಲ್ಲಿ ಎಲ್ಲ ಮಾಡ್ಬೇಕಾಗುತ್ತೆ. ಅದನ್ನೇ ನಾನು ಹೇಳಕ್ ಬಂದೆ. ಇವತ್ತು ಏನ್ ನೆಕ್ ಟು ನೆಕ್ ಏನ್ ತೋರಿಸ್ತಾ ಇದ್ದೀರಾ, ನಿಜವಾಗ್ಲೂ ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡ್ ಎರಡೂ ಕೂಡ ಬಹುಶಃ ನೆಕ್ ಟು ನೆಕ್ ಫೈಟ್ ಅಂತ ಖಂಡಿತ ಇತ್ತು. ಬಟ್ ಇಲ್ಲಿ ಜಾತ್ಯತೀತ ಪಕ್ಷಗಳು ಎಲ್ಲರೂ ಒಗ್ಗೂಡಿದಿದ್ರೆ ಖಂಡಿತ ಗೆಲುವು ಆಗಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾನು ಒಂದು ವ್ಯಕ್ತಿ, ಯಾಕಂದ್ರೆ ಇದು ಓವರ್ ನಾವೀಗ ಸಮೀಕ್ಷೆ ಬಗ್ಗೆ ಮಾತಾಡೋಣ, ಅವ್ರ ಪೊಲಿಟಿಕಲ್ ರಿಯಾಕ್ಷನ್ ಬೇರೆ. ಈ ಪೋಲ್ ತಗೊಂಡಾಗ ಒಂದು ಸಾರ ಬಂದಿದೆ ಅಷ್ಟೇ, ಅದೇನು ಫೈನಲ್ ಅಲ್ಲ. ಅದ್ರ ಪ್ಲಸ್ ಆರ್ ಮೈನಸ್ 10% ಆಗ್ಬೋದು, ಅಥವಾ ರಿಸಲ್ಟ್ ಉಲ್ಟಾ ಆಗ್ಬೋದು. ಬಿಹಾರ್ ದಲ್ಲಿ ಉಲ್ಟಾ ಆಗಿದೆ ಒಪಿನಿಯನ್ ಪೋಲು, ಉಲ್ಟಾ ಆಗಿದೆ. ಲಾಸ್ಟ್ ಟೈಮ್ ಅಸ್ಸಾಂ ಅಲ್ಲಿ ಸಕ್ಸಸ್ ಆಗಿದೆ, ತುಂಬಾ ಕೆಲವು ಸಕ್ಸಸ್ ಆಗಿದೆ, ಎರಡೂ ಇದೆ. ನಾನು ಈ ಎಕ್ಸಿಟ್ ಪೋಲ್ ಇಟ್ಕೊಂಡು ಇದೇ ಅಂತಿಮ ಸತ್ಯ, ಇದರಿಂದನೇ ಏನು ಬಂದೇ ಬಿಡ್ತು ಅಂತ ಹಿಗ್ಗಂಗೂ ಇಲ್ಲ ಬಿಜೆಪಿಯವರು, ಕಾಂಗ್ರೆಸ್ ಜೆಡಿಎಸ್. ಒಂದ್ ನಿಮಿಷ ಮುಗಿಸ್ಬಿಡಿ. ಈಗ ತಾವು ಹೇಳ್ದಂಗೆ ಏನು ಎಕ್ಸಿಟ್ ಪೋಲ್ ಬಂದಿದೆ ಅದೇ ಫೈನಲ್ ಅಲ್ಲ, ಇದೊಂದು ಮ್ಯಾಥಮೆಟಿಕ್ಸ್ ತರ, ಒಂದು ನಂಬರ್ ಗೇಮ್ ಮಾಡ್ತೀವಲ್ಲ ಆ ತರ ಇದ್ರಲ್ಲಿ ಒಂದು ಬೂಸ್ಟ್ ಅದು. ರಾಜಕೀಯವಾಗಿ ಆಸಕ್ತಿ ಇರೋರಿಗೆ ಇದೊಂದು 1-2 ದಿವಸ ಮುಂಚೆನೆ ಟಾನಿಕ್ ಸಿಗುತ್ತೆ. ಎಷ್ಟೋ ಸಲ ಅದು ಕಾಕತಾಳೀಯವೋ ಏನೋ ಸರಿ ಇರ್ತದೆ, ಕೆಲವು ಟೈಮ್ ಲೆಕ್ಕಾಚಾರಗಳು ಹೆಚ್ಚು ಕಡಿಮೆ ಸ್ಯಾಂಪಲ್ ಮೇಲೆ ಡಿಪೆಂಡ್. ನಾವು ಈಗ ಉತ್ತರ ಪ್ರದೇಶ ಅಂತದ್ದು 43 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಯಾಂಪಲ್ಗಳು 7 ಸ್ಟೇಜಲ್ಲಿ ನಡೆದಿದೆ, 7 ಸ್ಟೇಜಲ್ಲಿ ನಡೆದಿದೆ, 7 ಸ್ಟೇಜ್ಗಳಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಸ್ಯಾಂಪಲ್ ಸರ್ವೆಗಳು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇದೆ. ಆದರೆ ಎಕ್ಸಿಟ್ ಪೋಲ್ ಏನಾರ ಇಲ್ಲಿ 11th ಅಂತೂ ಅಲ್ಟಿಮೇಟ್ಲಿ ರಿಸಲ್ಟ್ ಓಪನ್ ಆಗುತ್ತೆ. UP ಎಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಿಜೆಪಿ. ಇಲ್ಲಿ ಕಾಂಗ್ರೆಸ್ಗೆ ನಿರೀಕ್ಷೆ ಇಲ್ಲ, ಇಲ್ಲಿ ಉತ್ತರ ಪ್ರದೇಶ ಕಾಂಗ್ರೆಸ್ಗೇನಿಲ್ಲ. ಕಾಂಗ್ರೆಸ್ಗೆ ಪಂಜಾಬಲ್ಲಿ ಏನಾದ್ರು ಬಂದರೆ ಅಥವಾ ಮಣಿಪುರ
ಗೋವಾದಲ್ಲಿ ಏನಾದ್ರು ಸ್ವಲ್ಪ ಇಟ್ಸ್ ಎ ಆಕ್ಸಿಜನ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಇಟ್ಸ್ ಎ ಗುಡ್ ಅವ್ರಿಗೆ. ಒಂದ್ ಕಡೆ ಇನ್ನೊಂದು ಕಳ್ಕೊಂಡ್ರೆ ಅಟ್ಲೀಸ್ಟ್ ಇನ್ನೊಂದು ಬರ್ತದೆ ಅನ್ನೋದು. ಉತ್ತರ ಪ್ರದೇಶ ಇದೆಯಲ್ಲ, ಉತ್ತರ ಪ್ರದೇಶ 2019 ಹಣೆ ಬರ ಬರೆಯುವಂಥದ್ದು ಅಲ್ಲ ಜೊತೆಗೆ ಇಲ್ಲಿ ಬಿಜೆಪಿಗೆ ಬರೀ ಇಂಪಾರ್ಟೆಂಟ್ ಎಲ್ಲಿ ಅಂತ ಹೇಳಿದ್ರೆ ಮೋದಿ ಹವಾ ಇನ್ನೂ ಇದೆಯೋ ಇಲ್ವೋ ಅನ್ನೋದು ಕೂಡ ಯಾಕೆಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆಮೇಲೆ ರಾಹುಲ್ ಗಾಂಧಿನೂ ಕೂಡ ಅಸ್ತಿತ್ವದ ಪ್ರಶ್ನೆ ಕೂಡ ಇದೆ. ಹೌದು, ಇನ್ನು ಅವರು ರಿಲಯಬಲ್ ಆಗ್ತಾರೋ, ಪ್ರಿಯಾಂಕಾ ಗಾಂಧಿ ಕರ್ಕೊಂಡ್ ಬರ್ಬೇಕಾ, ಈ ತರದೆಲ್ಲ ಕೂಡ ಪ್ರಶ್ನೆ ಆಗ್ತವೆ. ಅಲ್ಲಿ ಏನ್ ಮಾಡಿದ್ರು ಕಾಂಗ್ರೆಸ್ಗೆ ಲಿಮಿಟೆಡ್ ರೋಲ್ ಇದ್ದಿದ್ದು. ಯಾಕೆಂದ್ರೆ ಅವ್ರು ಕಂಟೆಸ್ಟ್ ಮಾಡಿದ್ರೆ 105 ಸೀಟು, 25% ಕಂಟೆಸ್ಟ್ ಮಾಡಿಲ್ಲ ಅವರು. ಸೊ ಹಾಗಾಗಿ ಮೇಜರ್ ರೋಲ್ ಅಂತ ಹೇಳಿಕ್ ಆಗೋದಿಲ್ಲ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತಿನ ಸಂದರ್ಭದಲ್ಲಿ. ಬಟ್ ಇರ್ತಕ್ಕಂಥದ್ದು ಬಿಜೆಪಿ, ಅದರಲ್ಲೂ ವಿಶೇಷವಾಗಿ ಮೋದಿ ಹವಾ ಎಷ್ಟು ಮಟ್ಟಿಗಿದೆ. ಯಾಕೆಂದ್ರೆ ಅಲ್ಲಿ ರಿಸಲ್ಟ್ ಮೇಲೆ ನಮ್ಮ ಮುಂದಿನ ಕರ್ನಾಟಕ ಗುಜರಾತ್ ಚುನಾವಣೆ ಮೇಲೆ ಫಲಿತಾಂಶಗಳು ಬೀರ್ತವೆ. ಅದನ್ನ ಇಂಪ್ಯಾಕ್ಟ್ ಇರ್ತದೆ. ಸಪೋಸ್ ಇವತ್ತು ಏನಾದ್ರು ಬಿಜೆಪಿಯಲ್ಲಿ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಿಜೆಪಿನವರಿಗೆ ಹೆಚ್ಚಿಗೆ ಶಕ್ತಿ ದೊರೆಯುತ್ತೆ. ಬಟ್ ಒಂದ್ ವೇಳೆ ಸೋತ್ರು ಕೂಡ ಅದ್ರ ಅವರು ಎಲ್ಲೋ ಯಾಕೋ ಹೆಚ್ಚು ಕಡಿಮೆ ಆಯ್ತು ಅನ್ನೋದಾಗ್ತದೆ. ಯಾಕಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅತ್ಯಧಿಕ ಬಹುಮತ ಪಡೆದಂತ ಒಂದಿದು ಯುಪಿನಲ್ಲಿ. ನಾನು ಕೇಳ್ಬಿಡ್ತೀನಿ, ಈ ಯುಪಿ ಇದೆಯಲ್ಲ, ವಿಶೇಷವಾಗಿ 5 ರಾಜ್ಯಗಳಲ್ಲಿ ಎಲ್ಲವೂ ಕೂಡ ಏನು ಲೆಕ್ಕಕ್ಕಿಲ್ಲ. ಬಟ್ ಯುಪಿನೇ ಬಹಳ ಮೇಜರ್ ಆಗಿರೋದು. ಇದ್ರ ಕ್ರೆಡಿಟ್ ಅನ್ನ ತೆಗೆದುಕೊಂಡ್ರೆ ಮೋದಿ ತೆಗೆದುಕೊಳ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರು ಕ್ರೆಡಿಟ್ ತೊಗೊಳ್ಳೋದು? ಇದಕ್ಕೆ ಮೋದಿನೇ ಹೊಣೆ. ಆದ್ರೆ ಒಂದು ಬಹಳ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಅದರ ಯುಪಿನಲ್ಲಿ ಈ ಡಿಮಾನಿಟೈಸೇಷನ್ ಚರ್ಚೆಗೆ ಬರಬೇಕಿತ್ತು. ಇಲ್ಲ, ಬಂದಿದೆ, ಅದು ಆಗಿದೆ. ಕೆಲವು ಬಹಳಷ್ಟು ಕಡೆ ಆಗಿದೆ. ಆ ಪ್ರಮಾಣದಲ್ಲಿ ಕ್ಷೇತ್ರದವರು ಕಾರ್ಮಿಕರು ಮಾತಾಡಿದ್ದಾರೆ. ಬಟ್ ವೋಟ್ ಬ್ಯಾಂಕ್ ಅಲ್ಲ, ಆದ್ರೂ ಆ ಪ್ರಮಾಣದಲ್ಲಿ ಅದು ಚರ್ಚೆ ಏನು ವೋಟ್ ಎಲೆಕ್ಷನ್ ಇಶ್ಯೂ ಆಗಬೇಕಿತ್ತು. ಅಲ್ಲ, ಇಶ್ಯೂಸ್ಗಳು ಒಂದೊಂದು ಇಶ್ಯೂಸ್ ಬಂದ್ಬಿಡ್ತು. ಯಾಕಂದ್ರೆ ಆರಂಭದಲ್ಲೇ ಅದು SP ಫ್ಯಾಮಿಲಿ ಬಂತು, ಬೇರೆ ಬೇರೆ ವಿಚಾರಗಳು ಬಂದಿದ್ರಿಂದ ಆ ಡಿಮಾನಿಟೈಸೇಷನ್ ಏನು ಯಾವ ಪ್ರಮಾಣದಲ್ಲಿ ಚರ್ಚೆ ಆಗಬೇಕಿತ್ತು ಎಲೆಕ್ಷನ್ ಇಶ್ಯೂ, ಆ ಎಲೆಕ್ಷನ್ ಇಶ್ಯೂ ಆಗಲಿಲ್ಲ. ಕರೆಕ್ಟ್. ನಾನು ಯಾಕಂತಂದ್ರೆ ಈ ಒಂದು ಕಾರಣಕ್ಕೆ ನಾನು ಆರಂಭದಲ್ಲಿ ತಗೊಂಡೆ. ಯಾಕಂದ್ರೆ ಪೋಲ್ ಆಫ್ ಪೋಲ್ ಅನ್ನುವಂಥದ್ದು 16 ಸಮೀಕ್ಷೆಗಳನ್ನು ಒಟ್ಟುಗೂಡಿಸಿ ಅದನ್ನು ಓವರಾಲ್ ತೆಗೆದುಕೊಂಡಾಗ ಬಂದಿರತಕ್ಕಂಥದ್ದು. ಇದು ಫೈನಲ್ ಅಲ್ಲ ವೀಕ್ಷಕರೇ, ನಾನು ಸ್ಪಷ್ಟಪಡಿಸ್ತೀನಿ. ಎಕ್ಸಿಟ್ ಪೋಲ್ ಅನ್ನುವಂಥದ್ದು ಒಂದು ಸಣ್ಣ ಶಾಂಪಲ್. ಅದು ಒಂದೊಂದು ಸಲ ಅದು 100ಕ್ಕೆ 100 ಸರಿನೂ ಆಗ್ಬೋದು. ಯಾಕಂದರೆ ಮೊನ್ನೆ ಮಾಡಿದಂಥ ಮುಂಬೈನ ಮತ್ತು ಸ್ಥಳೀಯ ಸಂಸ್ಥೆಗಳದು 99% ಅಕ್ಯುರೇಟ್ ಆಗಿದೆ. ಇಂಡಿಯಾ ಟುಡೇ ಸಮೀಕ್ಷೆ, ಬಹಳಷ್ಟು ಸಮೀಕ್ಷೆಗಳು ನಿಜ ಆಗಿದ್ದಾವೆ, ಕೆಲವು ಸಲ ಸುಳ್ಳಾಗಿದ್ದಾವೆ. ಆದರೆ ಬೆಸ್ಟ್ ಎಕ್ಸಾಂಪಲ್ ಬಿಹಾರ್ ಮತ್ತು ದೆಹಲಿ ಎಕ್ಸಿಟ್ ಪೋಲ್ ಸುಳ್ಳಾಗಿರೋದು. ಸೊ ಆ ಕಾರಣಕ್ಕಾಗಿ ಈ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಏನು ಏಪ್ರಿಲ್ 9ಕ್ಕೆ ಚುನಾವಣೆ ಆಗುತ್ತೆ, ಗುಂಡ್ಲುಪೇಟೆ ಮತ್ತು ನಂಜನಗೂಡು, ಈ ಚುನಾವಣೆ ಈ ಒಂದು ಫಲಿತಾಂಶ ಮಾರ್ಚ್ 11ಕ್ಕೆ ಬರುತ್ತೆ. ಆ ಫಲಿತಾಂಶ ಆಗ್ತಾ ಇದ್ದಂಗೆ ಪ್ರತಿಯೊಂದು ಪಕ್ಷಗಳು ಕೂಡ ಆ್ಯಕ್ಟಿವ್ ಆಗ್ತವೆ. ಬರ ಕಾಮಗಾರಿ ಹಾಳು ಬಿದ್ದೋಯ್ತು. ಎಲ್ಲ ರಾಜಕೀಯ ಪಕ್ಷಗಳು ನಂಜನಗೂಡು, ಗುಂಡ್ಲುಪೇಟೆ, ಮೈಸೂರು ಲಾಡ್ಜ್ಗಳು, ಮೈಸೂರು ರೆಸಾರ್ಟ್ಗಳು, ಗುಂಡ್ಲುಪೇಟೆ ಸುತ್ತಮುತ್ತ ರೆಸಾರ್ಟ್ಗಳು, ಬಂಡೀಪುರ ರೆಸಾರ್ಟ್ಗಳು ಎಲ್ಲ ಫಿಕ್ಸ್ ಆಗ್ತವೆ. ಎಲ್ಲರೂ ಹೊಸ ಖಾದಿ ಶರ್ಟ್ಗಳು, ಮೊಬೈಲ್ಗಳು, ಕಾರ್ಗಳು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಸಿಪಿಯವರೇ, ಶ್ರೀನಿವಾಸ್ ಪ್ರಸಾದ್ ಅವರು ಕೋಪದಿಂದ ಸಿಟ್ಟಿನಿಂದ ಸಚಿವ ಸ್ಥಾನದಿಂದ ತೆಗೆದುಹಾಕಿದ ಕೋಪಕ್ಕೆ ಅವರು BJP ಸೇರಿದ್ರು. ಈಗ ಚುನಾವಣಾ ಅಭ್ಯರ್ಥಿ ಆಗಿದ್ದಾರೆ. ಹಾಗೆಯೇ ಗುಂಡ್ಲುಪೇಟೆ ಇದು ಮಾದೇವ ಪ್ರಸಾದ್ ಅವರ ನಿಧನದಿಂದ ತೆರವಾದಂಥ ಒಂದು ಸ್ಥಾನ. ಆ 2 ಸ್ಥಾನಗಳ ಚುನಾವಣೆ ಫಿಕ್ಸ್ ಆಗಿದೆ. ಗ್ರಾಫಿಕ್ಸ್ ನೋಡಿ ಚುನಾವಣಾ ಆಯೋಗ ಇವತ್ತು ದಿನಾಂಕ ಪ್ರಕಟ ಮಾಡಿ. ಯಾರಿಗೆ ಪಾಠ ಯಾರಿಗೆ ಪೇಟದ ವಿಶೇಷ ಏನಂದರೆ 2 ಕ್ಷೇತ್ರಗಳಲ್ಲಿ ನಂಜನಗೂಡು ಗುಂಡ್ಲುಪೇಟೆ ವಿಧಾನಸಭಾ ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 9ಕ್ಕೆ ಚುನಾವಣಾ ದಿನಾಂಕ ಪ್ರಕಟ ಮಾಡಿ ಚುನಾವಣೆಗೆ ಇವತ್ತು ಅನೌನ್ಸ್ ಮಾಡಿದೆ. ಅದ್ರ ಜೊತೆಗೇ ಮಾರ್ಚ್ 14ರಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ನಾಮಪತ್ರ ಸಲ್ಲಿಸಲಿಕ್ಕೆ ಮಾರ್ಚ್ 21ರವರೆಗೆ ಕೊನೆಯ ದಿನ ಇದೆ. ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸ್ಬೋದು. ನಾಮಪತ್ರ ವಾಪಸ್ ಪಡೆಯೋಕ್ಕೆ ಮಾರ್ಚ್ 24 ಕೊನೆಯ ದಿನ ಆಗಿದೆ. ಏಪ್ರಿಲ್ 13ರಂದು ಫಲಿತಾಂಶ ಪ್ರಕಟ ಆಗುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರ ರಾಜೀನಾಮೆಯಿಂದ ತೆರವಾದಂಥ ನಂಜನಗೂಡು ಕ್ಷೇತ್ರ, ಇನ್ನು ಮಾದೇವ ಪ್ರಸಾದ್ ಅವರ ಅಕಾಲಿಕ ನಿಧನ ತೆರವಾದಂಥದ್ದು ಗುಂಡ್ಲುಪೇಟೆ ಕ್ಷೇತ್ರ. ಎಸ್ ಶಫೀಲ್ ಅವರೇ, ಈ 2 ಕ್ಷೇತ್ರ ಚುನಾವಣೆ ನಿಮಗೆ ಈಗ ಸರ್ಕಾರಕ್ಕೆ ನಾನು ಅದಕ್ಕೆ ಹಾಕಿದ್ದೀನಿ, ಇದು ಯಾರಿಗೆ ಪಾಠ ಯಾರಿಗೆ ಪೇಟ ಅಂತ. ಮೈಸೂರು ಪೇಟ ಅನ್ನೋ ಹೆಸರಿದೆ, ಪಾಠನೂ ಇದೆ. ಅದು BJP ಇರ್ಬೋದು, ನಿಮ್ಮ ಸರ್ಕಾರ, ನಿಮ್ಮ CM, ನಿಮ್ಮ ಅಧ್ಯಕ್ಷರು ಎಲ್ಲರಿಗೂ, JDSಗೂ ಸೇರಿ. ಆಲ್ವೇಸ್ ಆಡಳಿತ ಪಕ್ಷಕ್ಕೆ ಸ್ವಲ್ಪ ಇದು ಪ್ರಶ್ನಾತೀತವಾದಂತಹ ಒಂದು ಚುನಾವಣೆ ಅನ್ನಿಸ್ಕೊಳ್ತೀವಿ ನಾವು. ಆದರೆ ಇಷ್ಟು ಬೇಗ ಅನೌನ್ಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ನೀವು ಲೆಕ್ಕ ಹಾಕಿರಲ್ಲ, ಬಜೆಟ್ ಬೇರೆ ಮಂಡಿಸ್ಬೇಕು ನೀವು. ಫಸ್ಟ್ ವೀಕ್ನಲ್ಲಿ ಆಗುತ್ತೆ, ಬಜೆಟ್ ಮಂಡನೆ ಆದ ಮೇಲೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ವಿ. ಒಳ್ಳೇದಾಯಿತು. ಯಾವತ್ತಿದ್ರೂ ಚುನಾವಣೆ ಪ್ರತಿಯೊಂದು ರಾಜಕೀಯ ಪಕ್ಷ ರೆಡಿ ಮಾಡಲೇಬೇಕು. ಆ ಪ್ರಕ್ರಿಯೆ ಅದು ಹೋಗಲೇಬೇಕಾಗಿದೆ, ಅದಾಗಿದೆ. ನಾವು ಇನ್ನೂ ಸಹ ನಾವು ಯಾವುದೇ ಕ್ಯಾಂಡಿಡೇಟನ್ನು, ಒಂದೇ ಒಂದು ಗುಂಡ್ಲುಪೇಟೆ ಕ್ಯಾಂಡಿಡೇಟನ್ನು ಮಾತ್ರ ನಾವು ಅನೌನ್ಸ್ ಗೀತಾ ಪ್ರಸಾದ್ ಅವ್ರನ್ನ ಅನೌನ್ಸ್. ಕಡಲೆ ಕೇಶವಮೂರ್ತಿಯವರು ಅವರು ಬಂದಿದ್ದಾರೆ. ಗ್ಯಾರಂಟಿ ಏನು ಕೊಟ್ಟಿಲ್ಲ, ನಾವು ಅನೌನ್ಸ್ ಮಾಡಿಲ್ಲ ನಾವು. ಮತ್ತಿನ್ನೊಂದು ವಿಷಯವೇನಂತ ಹೇಳಿದ್ರೆ, ಆತ ಬಂದಿರೋ ಉದ್ದೇಶ ಅಥವಾ ಆತ ನಿಮ್ಗೆ ಶಕ್ತಿ ತುಂಬಕ್ಕೆ. ಹೌದು, ಖಂಡಿತವಾಗಿ. ನಮ್ಮ ಏನು MP ಇದ್ದಾರೆ ಅಲ್ಲಿ, ಧ್ರುವನಾರಾಯಣ ಅವ್ರ ಕಸಿನ್ ಬ್ರದರ್ ಅವರು ಕರ್ಕೊಂಡ್ಬಂದಿದ್ದಾರೆ. ಅವರು
ಲಾಸ್ಟ್ ಟೈಮ್ ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧವಾಗಿ ಕೇವಲ 8,000 ಮತಗಳಲ್ಲಿ ಸೋತಿದ್ರು. ಅಲ್ಲ, ನಾನು ಒಂದು ಕೇಳ್ಬಿಡ್ಲಾ? ಕೇಳಿ. ಈ 5 ರಾಜ್ಯಗಳ ಗುಂಗಿದೆಯಲ್ಲ, ಗುಂಗಿರುತ್ತದು. ಯಾಕಂದ್ರೆ ನಿಮ್ಗೆ 11 ಆದ್ಮೇಲೆ 11 ರಿಸಲ್ಟ್ ಆಗ್ತಾ ಇದ್ದಂಗೆ ನಿಮ್ಮ 2 ಉಪಚುನಾವಣೆ ಗುಂಗಿರುತ್ತಲ್ವಾ? ಆಗುತ್ತೆ, ಗುಂಗಲ್ಲೇ ಇರ್ತಾರೆ ಎಲ್ಲ ಪಾರ್ಟಿಯವರು. ಸೊ ಆ ಗುಂಗಿರೋದ್ರಿಂದ ನಿಮ್ಮ ನಂಜನಗೂಡಿನ ಪ್ಲಾನ್ ಆಫ್ ಆಕ್ಷನ್ ಚೇಂಜ್ ಆಗ್ಬೋದಾ ಅಂತ. ನೀವೇನೋ ಪ್ಲಾನ್ ಮಾಡಿರ್ತೀರಿ ಮೊದಲೊಂದು, ನೀವ್ ಹೇಳ್ತಾ ಇದ್ರಿ ನಾವೇನೋ ಲೆಕ್ಕ ಇನ್ನೊಂದು ಮುಂದೆ ಹೋಗುತ್ತೆ ಅಂತ. ಈ ಗುಂಗಿನಲ್ಲಿ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಚೇಂಜ್ ಆಗ್ಬೋದಾ ಅಂತ ಶಫೀಲ್ ಅವರು? ಸೊ ಬಹುಶಃ ನಮಗೆ ಇದು ರಾಜ್ಯದ ರಾಜಕಾರಣವಾದ್ದರಿಂದ ಈ ಏನು ಹೊರ ರಾಜ್ಯಗಳ ಚುನಾವಣೆಯ ಒಂದು ಫಲಿತಾಂಶ ನಮ್ಮ ಮೇಲೆ ಅಷ್ಟೊಂದು ಆಗೋದಿಲ್ಲ. ಹೌದಾ? ಅದು ಅಷ್ಟೊಂದು ಆಗೋದಿಲ್ಲ. ಆರಂಭದಲ್ಲಿ ಕೇಳ್ಬಿಡ್ತೀನಿ, ಕೇಳ್ಬಿಡಿ. ಆಮೇಲೆ ಎಲ್ಲ 3 ಪಾರ್ಟಿ ಗುಂಗಿನಿಂದ ಹೊರಗೆ ಬರಕ್ಕೆ ಬರ್ತಾರೆ. ಒಂದು ನಿಮಿಷ ನಾನು ಹೇಳೋದಕ್ಕೆ ಬಯಸ್ತೀನಿ. ಆದರೂ ಸಹ ಈ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಆಗುತ್ತೆ. ಅಲ್ಲ, ನಾನು ಅದನ್ನ ಹಾಗೆ ಬಿಡುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆ ಗುಂಗು ಇತ್ತು, ಇರುತ್ತೆ, ಖಂಡಿತವಾಗಿರುತ್ತೆ. 11ನೇ ತಾರೀಕು ಮತ್ತೆ 14ನೇ ತಾರೀಕು ಏನು ವ್ಯತ್ಯಾಸ ಇರಲ್ಲ. ಆದ್ರೆ ನಾಮಿನೇಷನ್ ಹಾಕೋದಕ್ಕೆ 21ನೇ ತಾರೀಕಿನವರೆಗೂ ಲಾಸ್ಟ್ ಡೇಟ್ ಇರೋದ್ರಿಂದ ನಾವೊಂದು 10 ದಿವಸ ಸಮಯ ಸಿಗುತ್ತೆ. ಹಾಗಾಗಿ ಇವೆಲ್ಲವನ್ನ ಚಿಂತೆ ಮಾಡ್ಬೋದು. ಚಿಂತೆ ಮಾಡಿ ಕ್ಯಾಂಡಿಡೇಟ್ ಯಾರು ಏನಾದ್ರು ಪಂಚರಾಜ್ಯ ಚುನಾವಣೆ ಫಲಿತಾಂಶ ಏನ್ ಬರ್ತದಲ್ಲ ಇನ್ನೊಂದು 2 ದಿವಸದಲ್ಲಿ, ಅದು ನಮ್ಮ ಈ 2 ಉಪಚುನಾವಣೆ ಮೇಲೆ ಅಂತ ಮಹತ್ವ ಆಗಲ್ಲ. ನಾನು ಆಗಲ್ಲ, ಇದು ಲೋಕಲ್ ಇಶ್ಯೂಸ್. ಈ ಚುನಾವಣಾ ಗುಂಗೇನಾಗ್ತದೆ ಇವೆಲ್ಲ ಒಂದು 2-3 ದಿವಸ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾರ. ಆಮೇಲೆ ಏನಾಗ್ತದೆ, ಲೋಕಲ್ ಕುಸ್ತಿ ಹಿಡಿಬೇಕಲ್ಲ, ಲೋಕಲ್ ಹಿಡಿಬೇಕು. UP ಬೇರೆ, ಪಂಜಾಬ್ ಬೇರೆ, ಪಂಜಾಬ್ ನಮ್ಗೆ ಸಂಬಂಧ ಅದೆಲ್ಲ ಒಂದು 2-3 ದಿವಸ. ಅದೇನಾರು ಈಗ ಕಾಂಗ್ರೆಸ್ ಪಾಸಿಟಿವ್ ಆಗಿದ್ರೆ ಅದನ್ನ ಬಳಸ್ಕೊಂತಾರೆ. ಅದೇನೇ ಇರ್ಲಿ, ಈಗ ಸಪೋಸ್ ಬಿಜೆಪಿ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, UP ನಲ್ಲಿ ಅಧಿಕಾರ, ಬಿಜೆಪಿ ಹವಾ ಇಲ್ಲ ಅಂತ ಇಲ್ಲಿ ಹೇಳ್ಕೋಬಹುದು. ಬಿಜೆಪಿ ಬಂತು ಅಂತ ಇಟ್ಕೊಳ್ಳಿ, ಬಿಜೆಪಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹವಾ ಇದೆ, ನಮ್ದೇ ಬಂತು ಅಂತ ದೃಷ್ಟಿನಲ್ಲಿ ಅಲ್ಲ ಹೇಳ್ಬಿಡ್ಲಿ. ಸೊ ಹಾಗಾಗಿ ಏನಾಗ್ತದೆ, ಇದು ಪ್ಲಸ್ ಮೈನಸ್ ಆಗಿ ಯೂಸ್ ಮಾಡ್ಕೊಂತಾರೆ ಹೊರತು ಅದ್ರ ಪರಿಣಾಮಗಳು ಏನು ಇರೋದಿಲ್ಲ. ಇದು ಅಲ್ಲ, ನಮ್ಮ ಗುಂಡ್ಲುಪೇಟೆ ಹಳ್ಳಿಯವನಿಗೆ ಉತ್ತರ ಪ್ರದೇಶ ಏನು ಪಂಜಾಬ್ ಲೆಕ್ಕಕ್ಕೆ ಇರೋದಿಲ್ಲ. ನಾನು ಹೇಳ್ತಾರದು ನಮ್ಮ. ಆದ್ರೆ ನಮ್ಮ ಈ 2 ಉಪಚುನಾವಣೆ ಪ್ಯೂರ್ಲಿ ಸ್ಥಳೀಯವಾಗಿ ನಡೀತದೆ, ಪಕ್ಷಗಳಿಗಿಂತಲೂ ವ್ಯಕ್ತಿಗತವಾಗಿ ನಡೀತವೆ. ಕ್ಯಾಶ್ ಕೆಮಿಸ್ಟ್ರಿಗಳು ಜೊತೆಗೆ ಈಗ ನಮ್ಮ ನಂಜನಗೂಡು ಬಂದಿರತಕ್ಕಂಥ ಚುನಾವಣೆ ಯಾವ ಕಾರಣದಿಂದ ವ್ಯಕ್ತಿ ಪ್ರತಿಷ್ಠೆಯಿಂದ ಬಂದಿರ್ತಕ್ಕಂಥ, ಯಾರು ಒಪ್ಲಿ ಬಿಡ್ಲಿ. ಹೌದು, ಪ್ರತಿಷ್ಠೆ. ಇಟ್ ಇಸ್ ಎ ಫೈಟ್. ಅದಾಗತ್ತೆ ಚುನಾವಣೆ. ಅದು ಶ್ರೀನಿವಾಸ್ ಪ್ರಸಾದ್ ಗುಂಡ್ಲುಪೇಟೆ ಚುನಾವಣೆ ವ್ಯಕ್ತಿಗತವಾದ ಫೈಟ್ ಅದು. ಅದಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗಳು ವೇದಿಕೆಗಳು ಒದಗಿಸ್ಕೊಟ್ಟಿದ್ದಾರೆ ಅವರಿಬ್ಬರ ಮಧ್ಯದ ಫೈಟ್ಗೆ. ಇನ್ನು ಪಕ್ಕದಲ್ಲಿ ಗುಂಡ್ಲುಪೇಟೆ ಉಪಚುನಾವಣೆ ಅಕಾಲಿಕವಾಗಿ ಮಹದೇವ ಪ್ರತಿನಿಧಿಯಿಂದ ಬಂದಿರತಕ್ಕಂಥದ್ದು. ಅದು ಒಂದೇ ಕಾಕತಾಳ 2 ಅಕ್ಕಪಕ್ಕ ಇದಾವೆ, ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಏನಾಗಿದೆ, ಸ್ವಲ್ಪ ಕಾವು ಜಾಸ್ತಿ ಇರ್ತದೆ. ಒಂದೇ ಜಿಲ್ಲೆ ಬಿಸಿ ಇರುತ್ತೆ, ಒಂದೇ ಜಿಲ್ಲೆ ಅಕ್ಕಪಕ್ಕ ಜೊತೆಗೆ ಪ್ರಚಾರ ಮಾಡೋರಿಗೂ. ಉಪಚುನಾವಣೆಗಳು ಬರೋದು ಯಾವತ್ತೂ ಅಪರೂಪ. ಉಪಚುನಾವಣೆಗಳು ಬರ್ತವೆ 3-4 ಬಂದು ಬೇರೆ ಬೇರೆ ಕಡೆ ಇರ್ತದೆ, ಅಕ್ಕಪಕ್ಕದಲ್ಲಿ ಬರೋದು ಬಹಳ ಅಪರೂಪ. ಇದು ಅದು ಬಂದಿದೆ. ಸೋಮಶೇಖರ, ಈಗ ಗುಂಗಿರುತ್ತಾ ಚುನಾವಣೆ ಮೇಲೆ ಎಫೆಕ್ಟ್? ನಾನು ಅದೇ ಹೇಳ್ತಾ ಬರ್ತಾ ಇದ್ದೆ. ಈ UP ಎಲೆಕ್ಷನ್ಸ್ ಇರ್ಬೋದು, ಬೇರೆ ಬೇರೆ 5 ರಾಜ್ಯಗಳ ಚುನಾವಣೆ ಒಂದು ಕಡೆ ಆದರೆ, ಕರ್ನಾಟಕದಲ್ಲಿ 2 ಉಪಚುನಾವಣೆ ಏನಿದೆ, ಇದೆರಡಕ್ಕೂ ಅಷ್ಟಾಗಿ ಸಂಬಂಧ ಆಗೋದಿಲ್ಲ. ಕಾರಣ ಏನಂತಂದರೆ, ಈ 2 ಚುನಾವಣೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಪತ್ರಕರ್ತರು ಹೇಳಿದ ಹಾಗೆ ಪಕ್ಕಪಕ್ಕದಲ್ಲಿ ನಡೀತಾ ಇದೆ. ಮತ್ತು ನಾವು ಭಾಳ ಆತ್ಮವಿಶ್ವಾಸದಿಂದ BJPಯವರು ಅವೆರಡು ಚುನಾವಣೆಯನ್ನು ಗೆಲ್ತೇವೆ ಅಂಥೇಳಿ ಈಗಾಗಲೇ 2 ಅಭ್ಯರ್ಥಿಗಳನ್ನು ನಾವು ನಾಮ ನಿರ್ದೇಶನ ಮಾಡಿದ್ದೇವೆ. ನಿರಂಜನ್ ಅವೆರಡು ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಅದೇ ಬೇರೆ ಪಕ್ಷಗಳಲ್ಲಿ ಇಲ್ಲ. ಆದ್ದರಿಂದ ನಮಗೆ ಅದರ ಪರಿಣಾಮ, ಅದರ ಅವಶ್ಯಕತೆ ಇಲ್ಲ ನಮಗೆ. ನಿಮ್ಮದು ಓನ್ ಬಲ, ನಮ್ಮ ಪಕ್ಷದ ಬಲ. ನಿಮ್ದಲ್ಲ ಅದು, ನೀವು ಯಾರೋ ಹೊರಗಡೆ ಆಮದು ಮಾಡ್ಕೊಂಡಿದ್ದೀರಿ. ನಂಜನಗೂಡು ಆಮದಲ್ಲ, ಹೌದು. ಶ್ರೀನಿವಾಸ್ ಪ್ರಸಾದ್ ಪಾರ್ಟಿ ಬಿಟ್ಟು ಬಂದ್ಮೇಲೆ ಅದು ಮೊದಲು ನಮ್ಮ ಪಕ್ಷದ ಬೇಸೇ ಇರತಕ್ಕಂಥದ್ದು. ಮಾದೇವ್ ಕಾಂಗ್ರೆಸ್ ಬಾರ್ಡರ್ನಲ್ಲಿ ಗೆದ್ದಿದ್ರು ಅಷ್ಟೇ. ಅದು ಬಿಟ್ಟರೆ ಬೇಸಿಕಲಿ ಇಟ್ ವಾಸ್ ಎ ಸ್ಟ್ರಾಂಗ್ ಹೋಲ್ಡ್ ಆಫ್ BJP. ಎಲ್ಲಿ ನಮ್ಮ ಕೆಮಿಸ್ಟ್ರಿ ತೆಗೆದುಕೊಂಡ್ರು, ಕ್ಯಾಸ್ಟ್ ಕೆಮಿಸ್ಟ್ರಿ ತೆಗೆದುಕೊಂಡ್ರು ಅದೇ ಪ್ರಕಾರ. ಮತ್ತು ಗುಂಡ್ಲುಪೇಟೆ ಏನಿದೆ, ಅವರು ನಮ್ಮ ನಿರಂಜನ್ ಅವರು 2 ಸಾರಿ ಸೋತು ಬಾರ್ಡರ್ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ. ಮಾದೇವ್ ಪ್ರಸಾದ್ ಅವರ ವಿರುದ್ಧವಾಗಿ ಸ್ವಲ್ಪ ಹಂತದಲ್ಲಿ ಅವ್ರಿಗೆ ಏನಾಗಿದೆ, ಅವ್ರ ಹೆಂಡತಿಗೂ ಮಾದೇವ್ ಪ್ರಸಾದ್ಗೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ಇವತ್ತು ಸಿಂಪತಿ ಹೆಚ್ಚು ನಿರಂಜನ್ ಕುಮಾರ್ಗೆ ಇರೋದ್ರಿಂದ ಅದು ಗೆಲ್ತೇವೆ ಅನ್ನೋ ಆತ್ಮವಿಶ್ವಾಸ. ಮತ್ತು ಎರಡು ಇದೇನಾಗಿದೆ ಅಂದರೆ, ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಮೈಸೂರು ವಿಭಾಗದ ದಲಿತರಲ್ಲಿ ಸಂಪೂರ್ಣ ಬೆಂಬಲ ಕಳ್ಕೊಂಡಿದ್ದಾರೆ ಅನೇಕ ಕಾರಣಗಳಿಂದ. ಯಾಕೆಂದರೆ ವಿದ್ಯಾವಂತ ದಲಿತರು
ಹೆಚ್ಚು ಭಾಗ ನಮ್ಮ ಮೈಸೂರು ಭಾಗದಲ್ಲೇ ಇರ್ತಕ್ಕಂಥವ್ರು. ರಾಜಕೀಯವಾಗಿ ತೀರ್ಮಾನ ತೆಗೆದುಕೊಂಡ ಈಗ ಸಿದ್ದರಾಮಯ್ಯ ಅವರು ನಾನು ದಲಿತ, ನನಗೆ ಯಾಕ್ರಿ ಬೇರೆ ದಲಿತ, ನಾನೇ ದಲಿತ, ನಾನೇ ಅವ್ರು ಕಾರ್ಯಕ್ರಮ ದಲಿತ ಕೊಡ್ತಾ ಆಗಿದ್ದಿದ್ರೆ ಇದ್ದೀನಿ, ನಾನೇ ಶೋಷಿತರ ಕಾರ್ಯಕ್ರಮ ಇಲ್ಲ, ಅವ್ರು ಹೇಳ್ಕೊಂಡಿರ್ಬೋದು, ನಾನು ಕೊಟ್ಟಷ್ಟು ಯೋಜನೆಗಳು ಯಾರು ಹೇಳ್ಕೊಂಡೆ ಕೊಟ್ಟಿಲ್ಲ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಹೇಳ್ಕೊಂಡು. ಆದರೆ ಅವರ ನಿಜವಾದಂಥ ಒಂದು ಬಣ್ಣ ಬಯಲಾಗಿದೆ ಈಗಾಗಲೇ. ದಲಿತ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರನ್ನ ಸೋಲಿಸಿ ಅಧ್ಯಕ್ಷರಾಗಿದ್ದವ್ರನ್ನ ಅವ್ರನ್ನ ಹಿಂಸೆ ಕೊಟ್ಟಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಇದೊಂಥರ sweeping remarks ಇದು. ಇದನ್ನ ಹಂಗೆ ಹೇಳಕ್ ಹಂಗೆ ಸುಳ್ಳು ಹೇಳ್ತಾರೆ, ನೀವ್ ಹೆಂಗೆ ಹೇಳಕ್ಕಾಗತ್ತೆ? It's wrong, ನೀವು senior most leader ಅಲ್ವಾ? It's not good ಅದು. ಆರೋಗ್ಯದ ಹಿತದೃಷ್ಟಿಯಿಂದ ಅವ್ರನ್ನ ಡ್ರಾಪ್ ಮಾಡಕ್ಕಾಯ್ತು. ಅಲ್ಲ ಆಯ್ತಾ, ಈಗ ಆಗಿದ್ದಿದ್ರೆ ಸೀನಿಯರ್ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕ್ಯಾಬಿನೆಟ್ ಇಂದ ತೆಗಿತಕ್ಕಂಥ ತೀರ್ಮಾನ ಆಗಿದೆ. ನೀವೇ ತಾನೇ ತೆಗಿಸಿದ್ದು? ಯಾರು ನೀವು ಬಿಜೆಪಿ ಅವರ ಆರೋಗ್ಯ ಅವ್ರು ಓಡಾಡಕ್ಕಾಗಲ್ಲ, ನೀವು ಪಕ್ಷ ನೀವು ರಾಜೀನಾಮೆ ಕೊಡಿಸಿ ಬೇರೆಯವ್ರ ಮಂತ್ರಿ ಮಾಡಿ ಅಂತ ಹೇಳಿದ್ರೆ ಅವ್ರ ಮಂತ್ರಿ ಸ್ಥಾನ ಕಳೆದಿದ್ರೆ ಅದು ಬಿಜೆಪಿ ಅವರ ಕಳೆದಿರೋದು. ವಿರೋಧ ಪಕ್ಷವಾಗಿ ಸರ್ಕಾರದ ವಿರುದ್ಧವಾಗಿ ಕಂದಾಯ ಇಲಾಖೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕೋಡಿ ಪಾಣಿ ಕೆಲಸಗಳು ಆಗ್ಬೇಕಾಗಿದೆ, ನಂಜನಗೂಡು ಮಿನಿಸ್ಟರ್ ಆಗಿದ್ದಾರೆ ಅಂತ ನೀವೇ ಹೇಳಿದ್ರೆ ಸರ್ಕಾರ ಅಂದ್ರೆ ಮಂತ್ರಿ ತಾನೆ, ಸರ್ಕಾರ ಅಂದ್ರೆ ಆದ್ರೂ ಮಿನಿಸ್ಟರ್ ತಾನೆ. ನಾನು ಶರವಣ ಅವರೇ, ವಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ, ನಾಮಪತ್ರ ಶುರು ಆಗುತ್ತೆ. ಹತ್ ಕಡೆ ಹೋದ್ರೆ ಇತ್ ಕಡೆ ಮಾತಾಡ್ತಾರೆ, ಇತ್ ಕಡೆ ಹೋದ್ರೆ ಹತ್ ಕಡೆ ಮಾತಾಡ್ತಾರೆ. ಇದೇ ಮಾರ್ಕೆಟಿಂಗ್ ಬಂಡವಾಳ ಅವ್ರದ್ದು ಬಿಜೆಪಿ. ಶರವಣ ಅವರೇ, ಈಗ ನೀವು ಎರಡು ಕಡೆ ಕುಸ್ತಿ ಹಿಡಿತೀರಾ ಹಿಡಿಯಲ್ವಾ ಅಂತ ನಿಮ್ ಅಧ್ಯಕ್ಷರು ಹೇಳಿದಾರೆ, ನಾವು ಕ್ಯಾಂಡಿಡೇಟ್ ಆಗ್ತೀವಿ ಕಾರ್ಯಕರ್ತರು ಒತ್ತಾಯದ ಮೇಲೆ. ಈ ಒಳ್ಳದ ಮನಸ್ಸಿನಿಂದ ಕುಸ್ತಿ ಹಿಡಿಯಕ್ಕೆ ಹೊರಟಿದ್ದೀರಿ ಅಂತ ಒಂದು ಅನುಮಾನ ಇದೆ. ಇಲ್ಲ, ಒಳ್ಳೇದ ಮನಸ್ಸಂತ ಬರಲ್ಲ. ಅಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡಬೇಕಾಗತ್ತೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಇದು ಬೈ ಎಲೆಕ್ಷನ್ ಇದ್ರೂ ಸಹ, ನಾವು ಆರ್ಥಿಕವಾಗಿ ಹಿಂದೆ ಇದ್ರೂ ಸಹ ಅಲ್ಲಿ ನಮ್ಮದೇ ಆದಂಥ ನಂಜನಗೂಡಲ್ಲಿ ತಮಗೆ ಗೊತ್ತಿದೆ, DT ಜಯಕುಮಾರ್ ಅವರು 2 ಬಾರಿ ಗೆದ್ದಿದ್ರು, ಮಿನಿಸ್ಟರ್ ಆಗಿ ಇದ್ರು ನಂಜನಗೂಡಲ್ಲಿ. ಅದೇ ಥರ ಹೋದ ಬಾರಿ ಕೂಡ ಕೇಶವಮೂರ್ತಿ ಅವರು ನಮ್ಮ ಕ್ಯಾಂಡಿಡೇಟು, ಅವ್ರನ್ನ ಇವತ್ತು ಮಾರಾಟಕ್ಕೆ ಒಳಗೆ ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಖರೀದಿ ಮಾಡ್ಕೊಂಡಿದ್ದಾರೆ. ಇರ್ಲಿ, ಅವರು ಖರೀದಿ ಮಾಡ್ಕೊಂಡಿದ್ದಾರೆ. ಇವತ್ತು ಎರಡು ಅವ್ರ ಕೈಲಿ ಇಟ್ಕೊಂಡಿದ್ದಾರೆ, 2 ಬ್ಯಾಂಕ್ ಅವರೇ ಇಟ್ಕೊಂಡಿದ್ದಾರೆ. ಇರ್ಲಿ, ಅದ್ರ ಬಗ್ಗೆ ಚರ್ಚೆ ಬೇಡ. ಮಾಡ್ಕೊಂಡಿದ್ದಾರೆ, ಜನ ಬುದ್ಧಿ ಕಲಿಸ್ತಾರೆ, ಅದೇನು ಬೇಡ. ಈಗ ತೋರಿಸ್ಕೊಟ್ಟಿದ್ದೀರಿ ನೀವು, ಪಾಠನೂ ಕಳಿಸ್ತಾರೆ, ಪೇಟ ಯಾರಿಗ ಹಾಕ್ಬೇಕು ಅದನ್ನು ಹಾಕ್ತಾರೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಖಂಡಿತ ಅದು ಹಾಗೆ ಆಗುತ್ತೆ, ಅದರಲ್ಲಿ ಸಂಶಯ ಬೇಡ. ಬಟ್ ನಾವು ನಮ್ಮ ಪಕ್ಷದ ವತಿಯಿಂದ ಕ್ಯಾಂಡಿಡೇಟ್ ಹಾಕ್ಲೇಬೇಕು ಅನ್ನೋದು ಕಾರ್ಯಕರ್ತರ ಒತ್ತಾಯ ಇರತಕ್ಕಂಥದ್ದು ನಿಜ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಕೂಡ ಒಂದು ರಾಜಕೀಯ ಪಕ್ಷವಾಗಿ ಖಂಡಿತ ನಮ್ಮ ಅಭ್ಯರ್ಥಿನ ಹಾಕ್ಲೇಬೇಕು ಅಂತೇಳಿ ನಮ್ಮ ವರಿಷ್ಠರು ಕೂಡ ಚರ್ಚೆ ಮಾಡಿದ್ದಾರೆ. ಮಾರ್ಚ್ 21 ಕೊನೆ ದಿನ. ಆ ಕೊನೆ ದಿನದ ಸಂಜೆ 3 ಗಂಟೆ ಒಳಗಡೆ ನಾಮಪತ್ರ ಹಾಕಿಸ್ತೀರಾ? ಅಲ್ಲ, ಕೊನೆ ದಿನವರೆಗೂ ಕಾಯ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಈಗ ವಿಶ್ರಾಂತಿ ಪಡಿತಾ ಇದ್ದಾರೆ, ತಮಗೂ ಗೊತ್ತಿರತಕ್ಕಂಥ ವಿಚಾರ. ಆರೋಗ್ಯ ಸರಿ ಇಲ್ಲ. ಇನ್ನೂ ಒಂದು 15ನೇ ತಾರೀಕು ನಮ್ಮ ಪಾರ್ಟಿ ಕಚೇರಿ ಉದ್ಘಾಟನೆ, ಅದನ್ನೇ ಹೇಳಿದ್ದು. 14 ನೈಟ್ 15 ಬೆಳಿಗ್ಗೆ ನಮ್ಮ ಕಚೇರಿ ನಾವು ಪ್ರವೇಶ ಮಾಡ್ತಾ ಇದೀವಿ. ಆವತ್ತೇ ನಾವು JDLP ಮೀಟಿಂಗ್ ಅನ್ನು ಕೂಡ ಕರಿಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ಹೇಳಿದ್ದಾರೆ. 15ನೇ ತಾರೀಕು ಸಾಯಂಕಾಲನೇ ಈ ಒಂದು ಪಕ್ಷದ 2 ಕ್ಷೇತ್ರಗಳ ಬಗ್ಗೆ ಚರ್ಚೆ ಖಂಡಿತ ಬರುತ್ತೆ. ಅನಗತ್ಯ ಚುನಾವಣೆ ನಮ್ಗೆ ಯಾಕೆ? ಹೌದು, ಅದು ಸಣ್ಣ ಪಾರ್ಟಿ, ನಮ್ಮ ಹತ್ರ ಖರ್ಚು ಮಾಡಕ್ ದುಡ್ಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಧ್ಯಕ್ಷರು ಈ ಚುನಾವಣೆ ಹೋಗ್ತಾರೆ. ಎರಡೂ ಕೂಡ ಕಪ್ಪು ಕಾಣಿಕೆಯನ್ನ ಹೈಕಮಾಂಡ್ ಕಳಿಸುವಂತ ಪಕ್ಷಗಳು ಎರಡೂನು. ನಮ್ಮ ಹತ್ರ ಅಂತ ಒಂದು ಸೂಟ್ ಕೇಸ್ ಸಂಸ್ಕೃತಿ ನಮ್ಮಲ್ಲಿಲ್ಲ. ಸೂಟ್ ಕೇಸ್ ಸಂಸ್ಕೃತಿ ಏನ್ ಮಾಡೋದು? ಅದನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಅಭ್ಯರ್ಥಿಗಳನ್ನ ನೋಡ್ಕೊಳ್ತಕ್ಕಂಥ ಶಕ್ತಿ ಶರಣ ಅಂತವ್ರು ಇದ್ದಾರೆ ಆ ಪಕ್ಷದಲ್ಲಿ, ಅವ್ರಿಗೇನು ತೊಂದರೆ ಏನಾಗೋದಿಲ್ಲ. ಅದರಿಂದ ಕಮೆಂಟ್ ಬೇಡ ಆತರದ ಯಾವುದು. ನಾಟ್ ಗುಡ್. ನನ್ನ ಪ್ಲಾಟ್ಫಾರ್ಮ್ ಅಲ್ಲಂತೂ ಇಲ್ಲಿ ವೈಯಕ್ತಿಕವಾದ ಬೇಡ. ನೀವು ಪಾರ್ಟಿ ಅವ್ರು ಹೇಳಿದ್ದು ಸರಿ ಇಲ್ಲ, ನೀವು ಹೇಳಿದ್ದು ಸರಿ ಇಲ್ಲ. ಇಲ್ಲಿ JDS ರೋಲು ಇನ್ನೂ ಕ್ಲಾರಿಟಿ ಬಂದಿಲ್ಲ. ಬಹುಶಃ ನನಗನ್ಸುತ್ತೆ ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ JDS. ಯಾಕೆಂದ್ರೆ ಈಗ ನಡೀತಕ್ಕಂಥದ್ದು ನೇರ ಚುನಾವಣೆ ನಡೀತದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಬಟ್ JDSಗೆ ಏನು ಬೇಸ್ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅಲ್ಲ, ಇಲ್ಲ ಅಂತ ಯಾರು ಹೇಳಿಲ್ಲ, ಇದೆ. ಬಟ್ ಯಾವ ರೋಲ್ ತಗೊಂಡ್ರೆ ಯಾರೇ ಬೆನಿಫಿಟ್ ಆಗ್ತದೆ? ಒಂದು ವೇಳೆ ಕ್ಯಾಲ್ಕುಲೇಟಿವ್ ಪಾಲಿಟಿಕ್ಸ್ ಇದ್ದೇ ಇರ್ತದೆ. ಬಿಜೆಪಿ ಗೆದ್ರೆ ಏನಾಗ್ಬೋದು ಮುಂದಿನ ಪರಿಣಾಮ, ಕಾಂಗ್ರೆಸ್ ಗೆದ್ರೆ ಅಥವಾ ಕಾಂಗ್ರೆಸ್ ಗೆದ್ರೆ ಏನ್ ಪರಿಣಾಮ ಆಗ್ಬೋದು? ಇದ್ರ ಮಧ್ಯೆ JDSಗೆ ಗೆಲ್ಲಂತ ಅವಕಾಶಗಳು ಎಷ್ಟು ಮಟ್ಟಿಗಿದೆ ಇದನ್ನೆಲ್ಲ ಅವ್ರು ಇನ್ನೂ ಬಹುಶಃ ಲೆಕ್ಕಾಚಾರ ಆಗ್ತಾ ಇರೋದ್ರಿಂದ. ಬಟ್ ಈಗ ಅವಕಾಶ ಟೈಮ್ ಬಹಳ ಶಾರ್ಟ್ ಫಾಲ್ ಇದೆ. ಈಗ ಕಳೆದ 2-3 ತಿಂಗಳಿಂದ ಇತ್ತು ಅವಕಾಶ. ಯಾಕೋ ಅವರೇ ಸ್ವಲ್ಪ ಸ್ಲೋ ಮಾಡ್ಕೊಂಡ್ ಬಂದ್ರೆ ಈ ವಿಚಾರ. ನಂಜನಗೂಡು ಯಾವಾಗ ಕೇಶವ್ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ನಮ್ಮಲ್ಲಿ ಹೇಳಲಿಲ್ಲ. ಅವ್ರು ಸೇರೋ 2 ದಿನ
ಮುಂಚಿತವಾಗಿ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಅಂತ ಕುಮಾರ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಖಂಡಿತ ನಾನು ಯಾವ ಪಕ್ಷಕ್ಕೆ ಹೋಗಲ್ಲ, ಚುನಾವಣೆ ಹೇಳಿದ್ದು ನಿಮ್ಮ ನಾಯಕರ ಜೊತೆಲೇ ಇದ್ದಾರೆ ಅವರು. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಅಂತ ಹೇಳಿದ್ರೆ ಸುಮಾರು ದಿವಸ ಸುದ್ದಿ ಆಗಿತ್ತು. ಆದ್ರೆ ಅವ್ರನ್ನ ಹಿಡಿದು ಇಟ್ಕೊಳೋದು, ಉಳಿಸ್ಕೊಂಡು ಮೈಸೂರಲ್ಲಿ ಒಂದು ಆ ಬಿಗಿ ಪ್ರಯತ್ನಗಳು ನಡೀಲಿಲ್ಲ. ಇಲ್ಲಿ ಕೇಶವಮೂರ್ತಿ ನೋಡಿಸ್ಕೊಳ್ಳುವಂಥದ್ದು. ನಾನು ಅದನ್ನ ಹೇಳಿದ್ದು, ಇನ್ನು ಜೆಡಿಎಸ್ ರಾಜಕೀಯವಾಗಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಇದು ನಮ್ಗೆ ಯಾಕೆ ಸಂಬಂಧಪಟ್ಟಿದ್ದಲ್ಲ, ಇದು ಅವ್ರು ಮಾಡ್ಕೊಳ್ಳಿ ಅವಾಗ ಕೇಶವಮೂರ್ತಿ ಭಯ ಬಂತು ಅಂತ. ಇಲ್ಲ, ಅಲ್ಲಿ ಮೊದಲೇನಾಗಿತ್ತು, ಶ್ರೀನಿವಾಸ್ ಪ್ರಸಾದ್ ಒಮ್ಮೆ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಅಂತ ಬಿಜೆಪಿ ಅಂತ ಸಂದರ್ಭದಲ್ಲಿ ನ್ಯೂಟ್ರಲ್ ಆಗಿರ್ಬೇಕು, ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯನೂ ಇತ್ತು. ಅವ್ರು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಅಸ್ತಿತ್ವ ಪ್ರಶ್ನೆ ಬಂತು. ನೆಕ್ಸ್ಟ್ ನಾನು ಏನ್ ಕತೆ, ಆದ್ರೆ ಅವ್ರು ಬಿಜೆಪಿಗೆ ಹೋದಾಗ ಏನಾಯ್ತು, ಸ್ವಲ್ಪ ಡೈಲಾಮ ಸ್ಟಾರ್ಟ್ ಆಗಿದೆ ಇಲ್ಲಿ ಜೆಡಿಎಸ್ಗೆ. ಈಗ ಇರ್ತಕ್ಕಂಥದ್ದು ಜೆಡಿಎಸ್ಗೆ ರಾಜಕೀಯ ಗೊಂದಲ. ಇಲ್ಲಿ ಸಪೋಸ್ ಅವರು ನೇರ ಹಣಾಹಣಿ ಹೇಳಿದ್ರೆ ಫಲಿತಾಂಶ ಅವಾಗ ಏನಾಗ್ತದೆ, ಏರ್ಪೇರ್ ಆಗ್ತದೆ. ಯಾರಿಗೆ ಆಗ್ತದೆ ಅಂತ ಹೇಳಕ್ಕಾಗೋದಿಲ್ಲ ನೀವು ಟಾಸಲ್ಲಿ. ಬಿಜೆಪಿಗೆ ಅನುಕೂಲ ಆಗುತ್ತೋ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೋ ಅಂತ ಸಂದರ್ಭ ನೀವು ಏನೋ ಹೇಳಕೊಟ್ಟಿದ್ರಿ ಅಂದ್ರೆ ಆಟಕುಂಟ್ ಲೆಕ್ಕಕ್ಕಿಲ್ಲ ಸ್ಪರ್ಧೆ ಆಗುತ್ತಾ ಅಂತ, ಅಥವಾ ಯಾರಿಗಾದ್ರೂ ಪ್ಲಸ್ ಮೈನಸ್ ಆಗ್ಬೋದು ಅಂತ. ಇಲ್ಲ, ಅವ್ರಿಗೆ ಈ ಚುನಾವಣೆ ಫಲಿತಾಂಶ ಏನಾಗ್ತದೆ, ಈಗ ತಕ್ಷಣಕ್ಕೆ ಅವ್ರಿಗೇನಾಗಲ್ಲ, ಅವ್ರಿಗೂ ಆಗಲ್ಲ, ಯಾರಿಗೂ ಆಗೋದಿಲ್ಲ. ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ನಾವು ಆಲ್ರೆಡಿ ವಿಧಾನಸಭಾ ಚುನಾವಣೆಗೆ ಇನ್ನೊಂದು ವರ್ಷ ಇರೋದ್ರಿಂದ ಈಗಲೇ ಎಲ್ಲ ತಯಾರಿ ಬಹಳ ಬೇಗ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಸಲ. ಈ ಚುನಾವಣೆಯ ಫಲಿತಾಂಶಕ್ಕೆ ಏನಾಗ್ತದೆ, ದಿಕ್ಸೂಚಿ ಆಗ್ತದೆ. ಅದೇ ದಿಕ್ಸೂಚಿ ಅಲ್ದ್ರೆ ಇದೇ ದಿಕ್ಸೂಚಿ ಅಂತ ಹೇಳ್ಕೊಂತ ಹೊಡ್ತಾರೆ. ನೀನು ಒಪ್ತೀರಾ ದಿಕ್ಸೂಚಿ ಆಗುತ್ತೆ ಅನ್ನೋದು ಮುಂದಿನ 2018 ವಿಧಾನಸಭಾ ಚುನಾವಣೆಗೆ? ಈ ಒಂದು ವರ್ಷ 2-3 ತಿಂಗಳು ಇರುವಾಗ, 1.25 ವರ್ಷ ಇರುವಾಗ ಈ ಒಂದು ಚುನಾವಣೆ ದಿಕ್ಸೂಚಿ ಆಗುವ ಸಾಧ್ಯ ಇಲ್ಲ. ಸ್ಥಳೀಯ ಕಾರಣಗಳ ವಿನಃ ದಿಕ್ಸೂಚಿ ಇದೇ ಉಪಚುನಾವಣೆ ವಿಧಾನ ಪರಿಷತ್ನ ಚುನಾವಣೆ ಸಂದರ್ಭದಲ್ಲಿ ಇದೇ ಕೋಲಾರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ವಿಧಾನ MLC ಚುನಾವಣೆಯನ್ನ ನಮ್ಮ ಪಾರ್ಟಿ ಮುಂದಿನ 2018 ಚುನಾವಣೆಗೆ ದಿಕ್ಸೂಚಿಯಾಗಿ ನಾವು ಸವಾಲಾಗ್ತೀವಿ ಅಂತ ಹೇಳಿದ್ರು. ಸರ್ವಣ್ಣವರೇ ಹೇಳ್ಬಿಡ್ತೀನಿ ಕೇಳಿ, ದಿಕ್ಸೂಚಿ ಅಂತ ಹೇಳಿದ್ರಲ್ಲ, ಅದನ್ನ ನಾವು ಕೂಡ ಸ್ವೀಕಾರ ಮಾಡಿದ್ವಿ. ದಿಕ್ಸೂಚಿ ಅಂತ ಹೇಳಿ ಬೈ ಎಲೆಕ್ಷನ್ ಅನ್ನ ನಾವು ಪರಿಗಣಕ್ಕೆ ತಗೊಳಕ್ ಆಗಲ್ಲ. ಅದು ನಾನು ಶೆಫಿ ಅವರೇ, ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಇದನ್ನ ನೀವು ಒಂದು ದಿಕ್ಸೂಚಿ ಅಂತ ಹೇಳಲ್ಲ, ದಿಕ್ಸೂಚಿ ಅಂತ ತಗೊಳ್ಳೋದಿಲ್ಲ. ಯಾಕಂದ್ರೆ ಸ್ಥಳೀಯವಾದಂತಹ ಒಂದು ನಮ್ಮ ಅಕಾಲಿಕ ಒಂದು ಮರಣ ಹೊಂದಿದ್ದಂತಹ ಒಂದು ಕ್ಷೇತ್ರ, ಅದರ ಜೊತೆಗೆ ಇವರು ಪೂರ್ಣ ಅದನ್ನ ದಿಕ್ಸೂಚಿ ಅಂತ ಹೇಳಕ್ಕಾಗ್ತದೆ. ಜನರಿಗಿಂತ ಹೆಚ್ಚಿಗೆ 4 ವರ್ಷಗಳ ಮಾತ್ರ ಅದನ್ನ 4 ವರ್ಷಗಳ ಕಾಲ ಆಡಳಿತ ಮಾಡೋದ್ರಿಂದ ಸಹಜವಾಗಿ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತ ಮಾಡ್ತಕ್ಕಂಥ ಸುದ್ದಿನ ಇವತ್ತು ಇದೊಂದು ಸಣ್ಣ ಸಿಂಪ್ಟಮ್. ಅದರಿಂದ ಇದು ಚುನಾವಣೆ ಎಲ್ಲಾಗ್ತದೆ ಅನ್ನೋದು ಮಹತ್ವ ಇದೆ. ಅದರಿಂದ ಬಹುತೇಕ ಈ ಚುನಾವಣೆ 2 ಉಪಚುನಾವಣೆ ಕಾಂಗ್ರೆಸ್ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗೊಂದು ವೇಳೆ ಇದೇನಾದ್ರೂ ಪಾಸಿಟಿವ್ ಆದ್ರೆ, ಎರಡೂ ಕ್ಷೇತ್ರಗಳು ನಡೀತಾ ಇರ್ತಾರೆ. ಅವ್ರು ಹೇಳ್ತಾರೆ ಅದು ಪಾಸಿಟಿವ್ ಆದ್ರೆ ಅದು ಬಿಜೆಪಿಯ ದಿಕ್ಸೂಚಿಯಾ? ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಗೆದ್ರೆ ಕಾಂಗ್ರೆಸ್ ಸಹಜವಾಗಿ ಅದನ್ನು ನಾವು ಯಾವ ರೀತಿ ಪರ್ಯಾಯವಾಗಿ ಯೋಚನೆ ಮಾಡ್ಬೇಕಂತ ನಾವು ಮಾಡಿದ್ದೇವೆ. ನಮ್ಮ ಕ್ಷೇತ್ರಗಳನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ವಿನಾ ನಾವು ಇನ್ನೊಬ್ಬರಿಂದ ಅವಾಗ ಆ ಶಬ್ದ ಬಳಸಲ್ವಾ? ಇದು ನಮ್ಮ ಸರ್ಕಾರಕ್ಕೆ ಸಿಕ್ಕಂತ ಜನಾದೇಶ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿಗೆ, ನಮ್ಮ ಸಾಧನೆಗೆ, ಸಿದ್ದರಾಮಯ್ಯ ನಾಯಕತ್ವಕ್ಕೆ, ಪರಮೇಶ್ವರ್ ನಾಯಕತ್ವಕ್ಕೆ ಅಂತ ಹೇಳಲ್ಲ ನೀವು. ಚುನಾವಣೆಗೆ ಹೋದಾಗ ನಮ್ಮ ಸಾಧನೆಗೆ ಒಂದು ಜಯವನ್ನ ಜನಾದೇಶ ಅಂತ ಶಬ್ದ ಬಳಸಲ್ಲ ನೀವು. ಜನಾದೇಶ ಅಂತ ತಗೊಳ್ಳೋದಿಲ್ಲ, ನಮ್ಮ ಸಾಧನೆಗೆ ಜನಾದೇಶ ಬಳಸಲ್ವಾ ಮಾಡ್ಕೊಡ್ತಾರೆ. ಇದು ದಿಕ್ಸೂಚಿ ಅಂತ ಹೇಳಲ್ಲ ನೀವು ಶಬ್ದ. ಇವ್ರು ಬಳಸ್ತಾರೆ. ಈಗ ಶಫೀವುಲ್ಲಾ ಅವ್ರು ಯಾಕೋ ಬಹಳ ಕೇರ್ಫುಲ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ಸ್ವಲ್ಪ ಈಗಲೇ ಡಿಫೆನ್ಸ್ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಫಲಿತಾಂಶದಾಗ ಅವ್ರಿಗೆ ಯಾಕೋ ಅನುಮಾನ ಇದೆ. ನಮಗೆ ಫಲಿತಾಂಶ ನಮ್ಮ ಕಡೆ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ನಮಗೆ. ಬಟ್ ಆಲ್ರೆಡಿ ಏನಾಗಿದೆ ಅಂದ್ರೆ ನಾವಿಬ್ರೆ ಕುಸ್ತಿ ಹಿಡಿಯೋದು ಅಂತ ಹೇಳ್ಬಿಟ್ಟು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ರೆಡಿ ಆಗ್ತಾ ಇದಾರೆ. ಬಟ್ ಇವರು ಅವ್ರ ಪಾಡಿಗೆ ಅವರೇ ಕ್ಯಾಲ್ಕುಲೇಟಿವ್ ಡಿಫೆನ್ಸಿವ್ ಪ್ಲೇ ಮಾಡ್ತಾ ಇದಾರೆ ಅಂತ ಗ್ರೌಂಡ್ ಅಲ್ಲಿ. ಅಲ್ಲ, ನೀವು ಹೇಳೋದು ನಮ್ಮ ಶಫೀವುಲ್ಲಾ ಅವರು ಈಗಲೇ ಅವ್ರಿಗೆ ಅನುಮಾನ ಶುರುವಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಮೈಸೂರು ಜಿಲ್ಲೆಯ ಹಣೆ ಬರಗ ಏನು ಅಂತ ಫಲಿತಾಂಶಗಳು ತಾವೆಲ್ಲ ನೋಡಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಎಲ್ಲರಲ್ಲಿ ಕೂಡ ಕಾಂಗ್ರೆಸ್ ನೆಲಕಚ್ಚಿದೆ. ಫಲಿತಾಂಶಗಳು ತಾವು ನೋಡ್ಕೊಂಡು ಆದ್ರೆ ಇವಾಗ ಉಪಚುನಾವಣೆ ಏನು ಘೋಷಣೆ ಆಗಿದೆ, ಈ ಉಪಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿದೆ
ಯಾವಾಗಲೂ ಆಡಳಿತ ಪಕ್ಷ ಏನಿದೆ ಅದರ ಒಂದು ಸರ್ವಶಕ್ತಿಯನ್ನು ಬಳಕೆ ಮಾಡುವಂತ. ನೀವಿದ್ದಾಗಲೂ ಅದೇ ಮಾಡಿದ್ರಿ. ಚಾಮುಂಡೇಶ್ವರಿ ಬೈ ಎಲೆಕ್ಷನ್ 2020 ಮ್ಯಾಚ್ ಇದ್ದಾಗ ನಾನೇ ರಿಪೋರ್ಟಿಂಗ್ ಮಾಡಿದ್ದೀನಿ. ದೇವೇಗೌಡ ಯಡಿಯೂರಪ್ಪ ಕೂಡ್ಕೊಂಡು ಕುಮಾರಸ್ವಾಮಿ ಕೂಡ್ಕೊಂಡು ಯಾವ ತರ ಪ್ರಚಾರ ಮಾಡೋ ಸುಸ್ತು ಆಗ್ಬಿಟ್ಟಿತ್ತು ಆ ಎಲೆಕ್ಷನ್. ನಾರ್ಮಲಿ ಏನಾಗ್ತದೆ, ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅಂತ ಸಂದರ್ಭದಲ್ಲೂ ಏನಾದ್ರು ಅದು ಗೆಲ್ಲಲಿಲ್ಲ ಅಂತ ಹೇಳಿದ್ರೆ ಇಟ್ ಗಿವ್ಸ್ ಎ ರಾಂಗ್ ಇದು ದುರುಪಯೋಗ ಮಾಡ್ಕೊಳ್ಳೋದು. ಅಂದ್ರೆ ಇದು ಒಂದು ಸ್ಪಷ್ಟ ಆಗ್ತಾ ಇದೆ, ಚುನಾವಣೆ ಒಂದ್ ವೇಳೆ ಕಾಂಗ್ರೆಸ್ ಗೆದ್ರೆ ಅವರ ಆತ್ಮಬಲ ಜಾಸ್ತಿ ಆಗುತ್ತೆ. ಅವ್ರು ಹೇಳ್ತಾ ಇದಾರೆ, ಶಫೀಲ್ ಅವರ ಹಿರಿಯ ನಾಯಕರು, ನಾವು ಅದನ್ನ ದಿಕ್ಸೂಚಿ ಅಂತ ಹೇಳ್ಕೊಳ್ಳಲ್ಲ. ಬಟ್ ಆಸ್ ಎ ಅಪೋಸಿಷನ್ ಪಾರ್ಟಿ ಅವರು ಅದನ್ನು ಬೂಸ್ಟ್ ಮಾಡ್ಕೊಳ್ಳೋ ಸಾಧ್ಯತೆ. ಯಾಕಂದ್ರೆ ಪ್ರತಿಯೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಪೋಸಿಷನ್ ಪಾರ್ಟಿ ಒಂದು ಚುನಾವಣೆ ಗೆಲ್ದ್ರೆ ಅದು ಇನ್ನೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡುವಂತ ಒಂದು ಅಸ್ತ್ರ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಎರಡೂ ಉಪಚುನಾವಣೆಗಳು ದಿಕ್ಸೂಚಿ ಆಗುತ್ತೋ ಆಗಲ್ವೋ, ಆದರೆ ಅವರವ್ರ ವ್ಯಾಖ್ಯಾನಗಳು ಅವ್ರಿಗೆ ಬಿಡ್ತಾನೆ. ಅದ್ರ ಜನ ಕೂಡ ಅದ್ರ ಬಗ್ಗೆ ತೀರ್ಮಾನ ಮಾಡುವಂಥ ಒಂದು ದಿನ ನಿಗದಿಯಾಗಿದೆ, ಆಯೋಗ ಮಾಡಿದೆ. ಪ್ರಸನ್ನ ಅವರು ಈ ಒಂದು ಎರಡೂ ಬೈ ಎಲೆಕ್ಷನ್ಗಳ ಬಗ್ಗೆ ಅವರು ಬಹಳಷ್ಟು ವ್ಯಾಖ್ಯಾನಗಳಿಗಂದರೆ ಇದು ಯಾರಿಗೂ ಏನು ಸಮಸ್ಯೆ ಆಗಲ್ಲ ಅನ್ನುವಂಥದ್ದು ರೀತಿ ಮಾತಾಡ್ತಾರೆ. ಇವರು ಹೇಳೋದು BJP ನಮಗೆ ಬೂಸ್ಟ್ ಆಗುತ್ತೆ, ನಾವು ಮುಂದಿನ ಚುನಾವಣೆಗೆ ಇದನ್ನು ಒಂದು ಅಸ್ತ್ರ ಮಾಡ್ಕೋಬೋದು ಅಂತ. ಆದರೆ ಎಲ್ಲ ಸ್ಥಳೀಯವಾದಂಥ ಸಮಸ್ಯೆಗಳೇ ಬೇರೆ ಇರ್ತವೆ, ಸ್ಥಳೀಯವಾದಂಥ ವೋಟರ್ಸ್ ಮೈಂಡ್ ಸೆಟ್ಟೇ ಬೇರೆ. ಈಗ ಒಂದು ರಾಜ್ಯ ಚುನಾವಣೆ ಅಂತಂದರೆ ಒಂದು ಸರ್ಕಾರಕ್ಕೆ ಓಟ್ ಹಾಕುವಂಥವ್ರು ಬೇರೆ ಇರ್ತಾರೆ, ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಗೆ ಓಟ್ ಹಾಕೋರು ಬೇರೆ ಇರ್ತಾರೆ. ಎರಡು ಥರದ್ದು ವೋಟರ್ಸ್ ಇರ್ತಾರೆ. ಅಲ್ಲಿ ಏನೇ ಕಾರಣ ಇರಲಿ, ಸ್ಥಳೀಯವಾಗಾರೋ ಆಗಲಿ, ಬೇರೆ ಬೇರೆ ಪೈಪೋಟಿ ಕಾರಣಕ್ಕಾಗಲಿ, ಜಾತಿ ಕಾರಣಕ್ಕಾಗಲಿ, ಚುನಾವಣೆ ನಡೆದು ಯಾರೇ ಗೆದ್ರುವೆ BJP ಗೆದ್ದರೆ ಮುಂದಿನ ಚುನಾವಣೆಗೆ ಅವರು ಅದನ್ನ ಪ್ರಮುಖವಾಗಿ ದೊಡ್ಡ ಪ್ರಮಾಣ ಸೌಂಡ್ ಮಾಡ್ತಾರೆ, ದೊಡ್ಡ ಬಂಡವಾಳ ಮಾಡ್ಕೊತಾರೆ. ಕಾಂಗ್ರೆಸ್ ಗೆದ್ದರೆ ಅವರು ಅದನ್ನ ಪ್ರಬಲವಾಗಿ ಬಳಸ್ಕೊತಾರೆ. ಅಂದರೆ ಅದರಲ್ಲೇನು ಅನುಮಾನ ಏನಿಲ್ಲ. ಸಪೋಸ್ ಈಗ ಆಡಳಿತ ಪಕ್ಷ ಇದ್ದು ಗೆಲ್ಲಲಿಲ್ಲ ಅಂದ್ರೆ ಏನಾಗ್ತದೆ, BJPಗೆ ಹೊಸ ಉತ್ಸಾಹ ಸಿಗ್ತದೆ. ಸಪೋಸ್ BJP ಬಹಳ ಅತ್ಯುತ್ಸಾಹದಿಂದ ಮಿಷನ್ 150 ಅಂತ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಎಡವು ಬಿದ್ರೆ ಏನಾಗುತ್ತೆ, ಕಾಂಗ್ರೆಸ್ಗೆ ಮತ್ತೆ ಸ್ಟಿಲ್ ವಿ ಕ್ಯಾನ್ ಫೈಟ್ ಆತ್ಮವಿಶ್ವಾಸ. ಅದಿಲ್ಲಿ ಒಂದೇ ಒಂದು ಸಮಸ್ಯೆ, ನಾನು ಶರಣವ್ರ ಗಮನಕ್ಕೆ ತರ್ತಕ್ಕಂಥದ್ದು, JDS ಮುಂದೆ ನಾವು ಸರ್ಕಾರ ರಚನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥವ್ರು ಕುಮಾರಸ್ವಾಮಿ ಅವರು ಯಾವುದೇ ಒಂದು ಉಪಚುನಾವಣೆ ಬಂದಾಗ ಬಹಳ ಗಂಭೀರವಾಗಿ ತಗೋಬೇಕು. ಅದು ಸಮಸ್ಯೆ ಏನಾಗ್ತದೆ, ಆ ಪಾರ್ಟಿ ವೆರಿ ಇಂಪಾರ್ಟೆಂಟ್ ಪಾರ್ಟಿಯಲ್ಲಿ ಅವರು ಚೆಸ್ ಆಡ್ತಾರೆ. ಕುಮಾರಸ್ವಾಮಿ ಪ್ರಶ್ನೆ ಬರಲ್ಲ. ಈಗ ಉಪಚುನಾವಣೆ ಪ್ರಶ್ನೆಗಳು ಬಂದಾಗ ಏನಾಗ್ತದೆ, ಅವ್ರು ತಗೊಂಡ್ಲಿಲ್ಲ ಅಂದ್ರೆ ಬರೀ ಆ 2 ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಓವರ್ ಆಲ್ ಕಾರ್ಯಕರ್ತರಿಗೆ ಏನಾಗ್ತದೆ ಅಂತ ಅವ್ರು ಹೇಳೋದಂದ್ರೆ ನಮ್ದಲ್ಲ ಅದು ಬೇಸ್. ಯಾರೇನಾರಲ್ಲಿ ನೀವು ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಬೇಕಾದ್ರೆ ನೀವು ಚುನಾವಣೆಗಳಲ್ಲಿ ಕಾರ್ಯಕರ್ತರ ಸಲುವಾಗಿ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಈಗ ನೋಡಿ, ಮನೆ ಹೆಬ್ಬಾಳಲ್ಲಿ ಚುನಾವಣೆ ಆಯ್ತು, ಅದನ್ನ ಕ್ಯಾಂಡಿಡೇಟ್ ಹಾಕಿದ್ರು. ಹೆಬ್ಬಾಳ ಚುನಾವಣೆ ಕಥೆನೇ ಬೇರೆ ಆಯ್ತು. ಏನಾರ ಕತೆ ಇರಲಿ, ಉಳಿದವ್ರು ಏನಾರ ಬಳ್ಳಾರಿ ಬೈ ಎಲೆಕ್ಷನ್ ಹಂಗೆ ಮಾಡಿದ್ರು. ಆ ಒಂದು ರಾಜಕೀಯ ಪಕ್ಷವಾಗಿ ಗಂಭೀರವಾಗಿ ಚುನಾವಣೆ ತಗೊಂಡು ಫೈಟ್ ಮಾಡೋದೇನಾಗುತ್ತೆ, ಕಾರ್ಯಕರ್ತರು ಉತ್ಸಾಹ. ಗುಲ್ಬರ್ಗ ಬೈ ಎಲೆಕ್ಷನ್ ಆಯ್ತು, ಕುಮಾರಸ್ವಾಮಿ ಅವರೇ ಕೂತ್ಕೊಂಡು ಕ್ಯಾಂಡಿಡೇಟ್ ನ ಗೆಲ್ಸಿಲ್ವಾ? ಅದು ಉದಾಹರಣೆಗಳಿದೆ ತಾನೆ. ದತ್ತಾತ್ರೇಯ ಪಾಟೀಲ್ ಅಲ್ಲ, ಬಟ್ ಅವ್ರು ಹೇಳಿದ್ರಂದ್ರೆ ಬಹುತೇಕ ಕಡೆಗಳಲ್ಲಿ ಅವ್ರು ಹೇಳಿದ್ರೆ ಸತ್ಯ, ನಾನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಗಂಭೀರವಾಗಿ ತೆಗೆದುಕೊಂಡಿದೀವಿ, ಅದಕ್ಕೋಸ್ಕರನೇ ಹೌದು ನೀವು ಹೇಳೋದು ಒಪ್ತೀನಿ ನಾನು. ಆ ಒಂದು ಆತ್ಮಸ್ಥೈರ್ಯವನ್ನ ತುಂಬಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಅಲ್ಲಿರತಕ್ಕಂಥ ಕಾರ್ಯಕರ್ತರು, ಈಗ ನಾವು ಕ್ಯಾಂಡಿಡೇಟ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಅಭಿಮಾನಿಗಳು ಯಾರಿಗೆ ವೋಟ್ ಹಾಕ್ಬೇಕು, ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಾಗ ಈ 1 ವರ್ಷ ಬೈ ಎಲೆಕ್ಷನ್ ಇದಾದಾಗ 2018 ಚುನಾವಣೆ ಏನಿದೆ ಅದಕ್ಕೂ ಕೂಡ ನಮ್ಗೆ ಎಫೆಕ್ಟ್ ಆಗೋದು ಸತ್ಯ, ಅದನ್ನು ಒಪ್ಪಲೇಬೇಕಾಗುತ್ತೆ. ಇವಾಗ ಏನು BJP ಸರ್ಕಾರ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಒಂದು ಬಾರಿ ಕುಮಾರಸ್ವಾಮಿಗೆ ಕೊಡ್ಲೇಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡಿರತಕ್ಕಂಥದ್ದು ಜಗತ್ ಜಾಗೃತಿ ಆಗಿದೆ. ಎಲ್ರೂ ಕೂಡ ಮಾತಾಡ್ತಾ ಇರತಕ್ಕಂಥ ವಿಚಾರ. ಅದಕ್ಕೆ ನಾವು ಹೌದು 2018 ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಇವತ್ತು ಪ್ರಾದೇಶಿಕ ಪಕ್ಷ ಬೇಕು, ಲೋಕಲ್ ಇಶ್ಯೂಸ್ ನ ರೈಸ್ ಮಾಡಬೇಕು, ಲೋಕಲ್ ಇಶ್ಯೂಸ್ ನ ನಾವು ಯಾವುದೇ ಕಾರಣಕ್ಕೂ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕಾಗಿದೆ. ಕರ್ನಾಟಕ ವಿಧಾನಸಭೆ ಹಂಗ ಅಸೆಂಬ್ಲಿ ಆಗಲ್ಲ ಅಂತ ಕಾಯ್ತಾ ಇದ್ದಾರೆ. ಯಾವ ಹಂಗ ಅಸೆಂಬ್ಲಿ ಅಲ್ಲ, ವಿಷನ್ 130 ನಮ್ದು, ಅವ್ರ ಮಿಷನ್ 130 ನಾವು ಅದನ್ನೇ ಹೇಳ್ತಾ ಇರೋದು. 130 ನಮ್ದು. ಕುಮಾರಸ್ವಾಮಿ ಅವ್ರಿಗೂ ಆಲ್ರೆಡಿ ಒಂದ್ಸಾರಿ ಚಾನ್ಸ್ ಕೊಟ್ಟಿದೆ ಜನತೆ. ಎಲ್ಲಿ ಜನ ಕೊಟ್ಟಿಲ್ಲ ಚಾನ್ಸ್? ಜನ ಖಂಡಿತ ಕೊಟ್ಟಿಲ್ಲ. ಆಕಸ್ಮಿಕವಾಗಿ ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು, ಪೂರ್ಣ ಬಹುಮತ ತೆಗೆದುಕೊಂಡೆ ನಾವು ಸರ್ಕಾರ ಮಾಡ್ತೀವಿ. ಬಹಳ ಸಂತೋಷ, ನಾವು ಸ್ವಾಗತಿಸ್ತೀವಿ, ಅದಕ್ಕೇನು ತಾಪತ್ರ ಇಲ್ಲ. ಆದ್ರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಂತಹ ಬೈ ಎಲೆಕ್ಷನ್ಗಳಲ್ಲಿ ಬುದ್ಧಿವಂತ ರಾಜಕಾರಣಿಗಳು ಅದರ ಬಗ್ಗೆ ಚಿಂತನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ತಮಿಳುನಾಡಿನಲ್ಲಿ ADMK DMK ಗೆದ್ದಿದ್ದಾಗ ADMK ಅವರು ಯಾವುದೇ ಒಂದು ಬೈ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿಸಲಿಲ್ಲ. ಕಾರಣ ಯಾಕೆಂದರೆ ಅದು ನಮಗೆ ಯಾಕೆ ಆಡಳಿತ ಪಕ್ಷವಿರೋದ್ರಿಂದ ನಮಗೆ ಅದು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಧೋರಣೆಯನ್ನು ಅವ್ರು ಇಟ್ಕೊಂಡು ಇದು ಮಾಡಿದರು. ಕುಮಾರಸ್ವಾಮಿ ಅವರು ಅದೇ ರೀತಿ ನಾವು ಯಾಕೆ ಬೇಕು, ನಮ್ಮದು ಟಾರ್ಗೆಟ್ ಇರೋದು 130, ಈಗ ಯಾಕೆ ಮಧ್ಯದಲ್ಲಿ ಹೋಗಬೇಕು ಅನ್ನೋ ಹೇಳಿದ್ರು ಆರಂಭದಲ್ಲಿ.
ಬಟ್ ಈಗ ಕಾರ್ಯಕರ್ತರಿಗೆ ನೋವಾಗುತ್ತೆ, ಕಾರ್ಯಕರ್ತರ ಮಾನಸಿಕ ಒಂದು ಬಲ ಕುಗ್ಗೋಗುತ್ತೆ. ನೋಡಪ್ಪ, ನಾವು ಉಪಚುನಾವಣೆ ಬಂದಾಗ ಯಾವ ಪಾರ್ಟಿ ಜೊತೆ ಹೋಗ್ಬೇಕು, ನಮ್ಮ ಪಾಡಿ ಮನೆಯಾಗಿರ್ಬೇಕಾ? ಒಬ್ಬ ಆಕ್ಟಿವ್ ಪೊಲಿಟಿಕಲ್ ಆಕ್ಟಿವಿಸ್ಟ್ ಏನಾಗಿರ್ತಾನೆ ಅಥವಾ ಕಾರ್ಯಕರ್ತ ಅವನು ಚಲನೆಯಲ್ಲಿ ಇರ್ತಾನೆ. ಏನಾದ್ರೂ ಒಂದು ಆಕ್ಟಿವಿಟೀಸ್ 10,000 ತಗೋತಾರೋ 20,000 ತಗೋತಾರೋ ಬೇರೆ ವಿಚಾರ. ಚುನಾವಣಾ ಪ್ರಕ್ರಿಯೆಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು. ಮೈಸೂರು ಭಾಗದಲ್ಲಿ JDS ಸಾಕಷ್ಟು ಬೇಸಿದೆ. ಅವರು ನೀವ್ ಹೇಳ್ತಿದ್ರೆ ಚುನಾವಣಾ ಅಖಾಡದಲ್ಲಿ ಬರಬೇಡ ಅಂತ ಹೇಳ್ತೀರಾ JDS? ನೋಡಿ, ಇನ್ನೊಂದು ಪಕ್ಷಗಳು ನಮ್ಗೆ ಇನ್ನೊಂದು ಏನಾಗಿದೆ ಅಂದ್ರೆ, ಇದು ವಾಸ್ತವಿಕತೆ ನಾವು ಅರ್ಥ ಮಾಡ್ಕೊಳ್ಳೋದು. ಈ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ 100 ಸೀಟ್ ಇದ್ರು ಬಿಜೆಪಿಯವ್ರು ಬಿಟ್ಟು ಕಾಂಗ್ರೆಸ್ ಬಂದರು. ಅಲ್ಲಿ ಮೈಸೂರಿನಲ್ಲಿ ಬಿಜೆಪಿ ಜೊತೆಗಿದ್ದಾರೆ. ನೀವು ಬಿಜೆಪಿ ಜೊತೆಗೆ ಅವರು JDS ಇದ್ದಾರೆ. ಶಿವಮೊಗ್ಗದಲ್ಲೂ ಬಿಜೆಪಿ JDS ಕಾಂಗ್ರೆಸ್ ಇತ್ತು ಮೊದಲು ಶಿವಮೊಗ್ಗ. ಸೊ ಈ ರೀತಿ ಗೊಂದಲ ಯಾರು ಸೃಷ್ಟಿ ಮಾಡಿದ್ದಾರೆ? ನಾವಂತೂ ಎಲ್ಲಿದ್ದೀವಿ, ನಾವು ಇದ್ದೀವಿ. JDS ಮಾಡಿದಾರಂತ ಅಲ್ಲ, ಯಾರು ಮಾಡಿದಾರೋ ಅದು ಜನಗಳಿಗೆ ಗೊತ್ತಾಗುತ್ತೆ. ಸೊ ಅದರಿಂದ 130 ಸೀಟೇ ಬರ್ಬೋದು, 150 ಸೀಟ್ ಬರಬೇಕು. ಯಾರು 150 ಸೀಟ್ ಕೊಡ್ತಾರೆ, ಯಾರು 30 ಸೀಟ್ ಕೊಡ್ತಾರೆ ಅಂತಾರೆ. ಈ ಎಲ್ಲ ಕೆಮಿಸ್ಟ್ರಿನೂ ಹೇಳುತ್ತದು. ಅಲ್ಲ ಸರ್, ನನಗೆ ಅರ್ಥ ಆಗಿಲ್ಲ. ನೀವು 150 ಹೇಳ್ಬೇಕಾದ್ರೆ ಅವ್ರು 130 ಹೇಳೋದು ಸಂವಿಧಾನದಲ್ಲಿ ಸಂಪೂರ್ಣ ಹಕ್ಕಿದೆ. 130 ಕಾಂಗ್ರೆಸ್ 150 ಹೇಳ್ಕೊಂಡು ತಪ್ಪೇನಿದೆ? ಕಾರ್ಯಕರ್ತ ನನ್ನ ಪಕ್ಷವನ್ನ ನಾನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾದ್ರೆ ಹೇಳಲೇಬೇಕು. ಜನ ತೀರ್ಮಾನ ಮಾಡ್ತಾರೆ. 2004 ಚುನಾವಣೆಯಲ್ಲಿ ಬಿಜೆಪಿ ಪೂರ್ಣ ಬಹುಮತ ಬರುತ್ತೆ, ಕಾಂಗ್ರೆಸ್ ಪೂರ್ಣ ಬಹುಮತ ಬರುತ್ತೆ. ನಮ್ಮನ್ನ ಅದರ್ಸ್ ಅಲ್ಲಿ ಸೇರಿಸ್ಬಿಟ್ಟಿದ್ರು 2 ಅಂತ. ತಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ರು. 13 ಅದರ್ಸ್ JDS ಅಂತ ತೋರ್ಸೇ ಇಲ್ಲ, ಮಾಧ್ಯಮಗಳೇ ತೋರಿಸಿ. ನಾನು ಹೇಳ್ತಾ ಇದ್ದೀನಿ, ಒಂದು ನ್ಯಾಷನಲ್ ಚಾನೆಲ್ ಅಲ್ಲಿ ಕೂಡ ಚರ್ಚೆ ಆಗ್ತಿತ್ತು. ಲಂಕೇಶ್ ಪತ್ರಿಕೆಯಲ್ಲಿ ಮಾತ್ರ ತೋರಿಸಿದ್ರು 13 ಸೀಟು, ಅದೇ ನೀವು ಸೀಟ್ ಬರುತ್ತೆ ಅಂತ. ಅಲ್ಲ, ಏನಾಯ್ತು? 58 ಸೀಟ್ ಬಂದ್ವಿ, ಹೌದಾ? ಬಟ್ 58 ಸೀಟ್ ಬಂದಾಗ ಸಿದ್ದರಾಮಯ್ಯ ನಿಮ್ ಜೊತೆಗೆ ಇದ್ರು, ಅದು ಮರಿಬೇಡಿ. ಶ್ರೀನಿವಾಸ್ ಪ್ರಸಾದ್ ಇದ್ರು, ನೀವು ಇದ್ರು ಅನ್ಸುತ್ತೆ. JDU ಪ್ರೆಸಿಡೆಂಟ್. ಈಗ 2013 ಚುನಾವಣೆಯಲ್ಲಿ ಸೋಮಶೇಖರ್ ಅವ್ರ ಗಮನಕ್ಕೆ ತರಕ್ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಅದ್ವಾನಿ ಅವರು, ಯಶವಂತ್ ಸಿನ್ಹಾ ಅವರು, ರಾಷ್ಟ್ರೀಯ ನಾಯಕರು ಎಲ್ಲಾ ಬಂದು ಪ್ರಚಾರ ಮಾಡಿದ್ರು. ದೇವೇಗೌಡರು ಆರೋಗ್ಯ ಸಮಸ್ಯೆಯಿಂದ ಮನೆಯಲ್ಲೇ ಇದ್ರು. ಕುಮಾರಣ್ಣವ್ರು ಒಬ್ಬರೇ ಸ್ಟಾರ್ ಕ್ಯಾಂಪಿಯನು. ಇಡೀ ಸ್ಟೇಟು ಎಲ್ಲ ಓಡಾಡಿ ನಾವು 40 ಸೀಟ್ ತಗೊಂಡ್ವಿ, ನೀವು 40 ಸೀಟ್ ತಗೊಂಡ್ರಿ. ಮತ್ತೆ 25 ಸೀಟ್ಗಳನ್ನ ಅಲ್ಪ ಮತದಿಂದ ನಾವು ಸೋತ್ವಿ. ಪರ್ಸೆಂಟೇಜ್ ವೈಸ್ ಪರ್ಸೆಂಟೇಜ್ ವೈಸ್ ನಾವೇ ಇದ್ವಿ. ಮತ್ತೆ ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದೀವಿ. ಜನ ನಮ್ಗೆ ಮನ್ನಣೆ ಕೊಟ್ಟಿಲ್ವಾ? ಇವತ್ತು ಯಾರು ಇಲ್ಲ ನಿಮ್ ಜೊತೆಲಿ ಅಂತ ಹೇಳ್ತಿದ್ದೀರಲ್ಲ, ನಿಜವಾಗ್ಲೂ ಈ ಬಾರಿ ಬದಲಾವಣೆ ಬಯಸ್ತಾ ಇದ್ದಾರೆ. ಖಂಡಿತ ಹಾಗೇ ಆಗುತ್ತೆ. ಅವ್ರ ವಿಷಯ ಇರ್ಬೋದು. ನಾನು ಹೇಳ್ತಾ ಇದ್ದೇನೆ, 2004 ಏನಿದೆ, ಏನು ವಿಶೇಷವಾದಂಥ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ನಮ್ಮ JDUನಲ್ಲಿ 18-19 ಜನ ಇದ್ದವರು ಅರ್ಧ ಭಾಗ JDSಗೆ ಹೋದರು, ಅರ್ಧ ಭಾಗ ಕಾಂಗ್ರೆಸ್ಗೆ ಹೋದರು. ಅದರಲ್ಲಿ ಪ್ರಮುಖವಾಗಿ JDSಗೆ ಯಾವ ರೀತಿ ಲಾಭ ಆಯಿತು ಅಂತಂದರೆ, MP ಪ್ರಕಾಶ್ ಅವರು ಹೋದರು, ಮಾದೇವ್ ಪ್ರಸಾದ್ ಅವರು ಹೋದರು, ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕರ್ಕೊಂಡ್ರು, ಆಮೇಲೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದ್ರು. ಇಷ್ಟೆಲ್ಲ ಮಾಡಿ 50 ಸೀಟ್ ಬಂತು. ಅದಾಯ್ತಾ? ಇವತ್ತು 130 ಸೀಟ್ ತೆಗಿಬೇಕು ಅಂತ ಇದ್ದವರು 58 ಬಂದ ಸಿದ್ದರಾಮಯ್ಯ ಇದ್ರು, ಸಿದ್ದರಾಮಯ್ಯನೇ ಪ್ರೊಜೆಕ್ಟ್ ಮಾಡಿದ್ರು. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಅವರು ಒಪ್ಪಿರ್ಲಿಲ್ಲ ಅವಾಗ. ಸಿದ್ದರಾಮಯ್ಯನವ್ರನ್ನ ಪ್ರೊಜೆಕ್ಟ್ ಮಾಡಿದ್ರು ದೇವೇಗೌಡರು. ಸಿದ್ದರಾಮಯ್ಯನವ್ರನ್ನೇ ಪ್ರೊಜೆಕ್ಟ್ ಮಾಡಿದ್ರು ದೇವೇಗೌಡರು 2004ರಲ್ಲಿ. ಆವಾಗ MP ಪ್ರಕಾಶ್ ಇದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ಇದ್ರು, ನಮ್ಮ AR ಕೃಷ್ಣಮೂರ್ತಿ, ನಮ್ಮ JDUನಲ್ಲಿ ಇದ್ದವರೆಲ್ಲ ಆ ಕಡೆ ಹೋದ್ರು. ಆವಾಗ ಒಂದು ಎಲ್ಲ ಜನಾಂಗದವರು ಒಂಥರ ಟಿಲ್ಟ್ ಆದರು. ಅಂಥ ಪರಿಸ್ಥಿತಿ ಬಂದು 58 ಜನ ಗೆದ್ದದಲ್ಲಿ 48 ಜನ ಬೆಂಬಲದಿಂದ BJP ಜೊತೆಗೆ ಇವರು ಮುಖ್ಯಮಂತ್ರಿ ಆದರು. ಮತ್ತು ಇವತ್ತೇನು 130 ಸೀಟು ಅಂತ ಇದ್ದಾರೆ. ಅಂಥ ಒಂದು ವಿಶ್ವಾಸ ಇದೆ ನಮ್ಮ ಹಾಗೆ. ಒಂದೇ ಈಗ ಬೆಂಗಳೂರಿನಲ್ಲಿ ಒಂದು ರೀತಿ, ಮೈಸೂರಿನಲ್ಲಿ ಒಂದು ರೀತಿ, ಮತ್ತು ಇದರಲ್ಲೂ ಒಂದು ರೀತಿ, ನೀವು ಅಧಿಕಾರ ಬೇಕಾದಾಗ JDS ಬೇಕು. ಹಾಗಾದ್ರೆ ನಾಳೆ ಒಂದು ಅಸೆಂಬ್ಲಿ ಆದ್ರೆ ನೀವು JDS ಬೆಂಬಲ ತೊಳಲ್ವಾ? ಯಾರು ನೀವು JDS ಬೆಂಬಲ ತೊಳಲ್ವಾ? ಏನಿಲ್ಲ, ಈಗ ನಿಮ್ಮ ಪ್ರಕಾರ ಉತ್ತರ ಪ್ರದೇಶದಲ್ಲಿ 230 ಸೀಟ್ ಗೆಲ್ಬೇಕಾಗಿತ್ತಪ್ಪ. ಈ 170ಕ್ಕೆ ಬರ್ತೀರಿ. ನಿಮ್ 40 ಸೀಟ್ ಬೇಕು. BSP ನ ಮತ್ತೊಬ್ರು ಬೇಕೇ ಬೇಕಲ್ವಾ? ಅಲ್ಲ, ನಮಗೆ ನಿಮ್ಮ ಅನುಕೂಲಕ್ಕೆ ಬೇಕಾದಾಗ JDS ಬೇಕು, ಎಲ್ಲರೂ ಬೇಕು. ನಾವು ಈ ಉಪಚುನಾವಣೆ ಇಟ್ಕೊಂಡು ನೋಡೋದಾದ್ರೆ, ಈ 2 ಚುನಾವಣೆ ಬೇರೆ 2 ಪಾರ್ಟಿಗಿಂತಲೂ BJP ಮತ್ತು JDS ಇಂದ ಕಾಂಗ್ರೆಸ್ಗೆ ಹೆಚ್ಚಿನ ಪ್ರತಿಷ್ಠೆಯ ಪ್ರಶ್ನೆ. ಯಾಕೆಂದ್ರೆ ಇವೆರಡು ಕಾಂಗ್ರೆಸ್ಸಿನ ಕ್ಷೇತ್ರಗಳು. ಮತ್ತೆ ಸಿದ್ದರಾಮಯ್ಯ ಅವರ ಅಕ್ಕಪಕ್ಕ ಕ್ಷೇತ್ರ, ಆಡಳಿತ ಪಕ್ಷ, ಜಿಲ್ಲೆ. ಈ ಎಲ್ಲ ಕಾರಣಗಳಿಂದ ಏನಾಗ್ತದೆ, ಕಾಂಗ್ರೆಸ್ಗೆ ಹೆಚ್ಚಿನ ಪ್ರತಿಷ್ಠೆ, ಒತ್ತಡ ಕೂಡ ಉಳಿಸ್ಕೋಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಹೋಗ್ತದೆ. BJPಗೆ ಗೆದ್ರೆ ಇಟ್ಸ್ ಎ ಪ್ಲಸ್,
ಬಟ್ ಕಾಂಗ್ರೆಸ್ಗೆ ಬರೀ ಮೈನಸ್ ಆಗಲ್ಲ, ಇಟ್ಸ್ ಮೇಜರ್ ಲಾಸ್ ಆಗ್ತದೆ. ನಾನು ಶಫಿ ಅವ್ರು ಕರೆಕ್ಟ್, ನಾನು ಹೇಳೋದು ಗೊತ್ತಾ, ಇದು ನಿಮ್ಗೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ, ಈ ಚುನಾವಣೆ ಸೋತ್ರು ಅಷ್ಟೇ ಗೆದ್ರು ಅಷ್ಟೇ ಅಲ್ವಾ, ನಾನು ಅದೇ ಹೇಳ್ತಾ ಇರೋದು. ಆದ್ರೆ BP ಜಾಸ್ತಿ ರೈಸ್ ಆದ್ರೆ ನಾನು ಅದೇ ನಿಮ್ಗೆ ಹೇಳ್ತಾ ಇರೋದು, ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ನಮ್ಮ ಸರ್ಕಾರಕ್ಕೆ ಏನೂ ಆಗಲ್ಲ, ಇಲ್ಲ, ಇನ್ನೂ 2-3 ಸಮಸ್ಯೆ ಇಲ್ಲ. ಆದರೆ ಈಗ ಈ ಎರಡೂ ಚುನಾವಣೆಗಳನ್ನ ನಾವು ಗೆಲ್ತೀವಿ. ನಮ್ಮ ಹತ್ರ ಅಭ್ಯರ್ಥನೂ ಇದೆ, ನಮ್ಮ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು ನಾನು ರೆಡಿ ಆಗಿ. ಶರವಣವ್ರೆ, ಇದು ನಿಮ್ ಕುಮಾರಸ್ವಾಮಿಗೂ BP ರೇಜ್ ಆಗಲ್ಲ, ದೇವೇಗೌಡರು BP ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಇಲ್ಲೇನಿದು BP ರೇಜ್ ಆಗ್ಬೇಕಾಗಿರೋದು ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ. ಇಲ್ಲ, ಅದು ನೀವು ವೈಯಕ್ತಿಕವಾಗಿ ನೋಡಿದ್ರೆ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅಲ್ಲಿ ಒಂದು ಕ್ಷೇತ್ರಕ್ಕೆ ಹೌದು, ಅದನ್ನ ನೀವು ಹೇಳ್ಬೇಕಾಗುತ್ತೆ. ಅವರಿಬ್ರು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಈಗ ಯಡಿಯೂರಪ್ಪನವ್ರು ಹೇಳಿದ್ರು ಸಿದ್ದರಾಮಯ್ಯ ಜೈಲಿಗೆ ಕಳಿಸ್ತೀನಿ ಅಂದ್ರು, ಸಿದ್ದರಾಮಯ್ಯ ಹೇಳಿದ್ರು ಯಡಿಯೂರಪ್ಪ ಜೈಲಿಗೆ ಕಳಿಸ್ತೀನಿ. ಆ ಲೆಕ್ಕದಲ್ಲಿ ನೀವು ಹೇಳ್ತಾ ಇದ್ರ ಯಾರು ಜೈಲಿಗೆ ಹೋಗ್ತಾರೆ, ಯಾರು ಬಣ್ಣ ಬಯಲಾಗುತ್ತೆ ಅನ್ನೋದು ನೋಡೋಣ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷ ಅನಿವಾರ್ಯ ಕರ್ನಾಟಕ ರಾಜ್ಯಕ್ಕೆ, ಅದು ಯಾರು ಕೂಡ ಇಲ್ಲ ಅಂತ ಹೇಳಕ್ ಆಗಲ್ಲ. ಹೌದು, ಈ ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ಸದಾ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ. ಹೊತ್ತು ಯಾವುದೇ ತರ ಅಭಿವೃದ್ಧಿ ಆಗ್ತಾ ಇಲ್ಲ. ಯೋಜನೆ ನೆಪದಲ್ಲಿ ಲೂಟಿ ಮಾಡ್ತಾ ಇರತಕ್ಕಂಥದ್ದು ನಿಮ್ಗೆ ಗೊತ್ತಿರತಕ್ಕಂಥ. ನಾನು ಕೊನೆಯದಾಗಿ ಕಮೆಂಟ್ ಮಾಡೋಣ, ಯಾಕಂದ್ರೆ ಪಬ್ಲಿಕ್ ರಾಜ್ಯದಲ್ಲಿ ಸಾಯ್ತಾ ಇದ್ದಾರೆ ಸರ್. BJP ಕಾಂಗ್ರೆಸ್ JDP ಶಾಪ್ ಆಗ್ತಾರೆ. ಇವ್ರು ಚುನಾವಣೆಗೆ ಹೋಗುವಷ್ಟು ಆಸಕ್ತಿಯಿಂದ ಆ ಬರದ ಕಡೆ ಹೋಗ್ಬೇಕು ಅಂತ ಎಲ್ಲ ಪಕ್ಷದವ್ರು ನಾವೀಗ ಚುನಾವಣೆ ಮಾಡಲಿ, ಆದ್ರೆ ಎಲ್ಲೊಂದು ಕಡೆ ಅಲ್ಲಿ ಬರ ಬಿದ್ದಿದೆ, ಇಲ್ಲಿ ಒಂದು ಪ್ರವಾಹ ಶುರು ಆಗುತ್ತೆ ಅಂತ. ಇಲ್ಲ ನೋಡಿ, ಈಗ ಬರಗಾಲದ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ. ಎಲ್ಲ ಕಡೆ ವಿದ್ಯುತ್ ಅಭಾವ, ಕುಡಿಯೋ ನೀರಿನ ಅಭಾವ ಎಲ್ಲ. ಬಜೆಟ್ ಅಧಿವೇಶನ ಬರ್ತದೆ. ಈಗ ಉಪಚುನಾವಣೆ ಡೇಟ್ ಫಿಕ್ಸ್ ಆಗಿದೆ. ಇದು ಯಾವುದು ಚರ್ಚೆ ಬರೋದೆಲ್ಲ ಉಳಿದಿದ್ದು. ಎಲ್ಲೇ ಬರಗಾಲ ಇದ್ರೆ 2 ಕ್ಷೇತ್ರದಲ್ಲಿ ಪ್ರವಾಹ ಇರ್ತದೆ. ಯಾವ್ಯಾವ ರೀತಿ ಪ್ರವಾಹ ಇರ್ತದೆ ಫ್ಲಡ್ ಆಗ್ಬಿಡುತ್ತೆ. ಒಂದು ವಿಷಯ ಏನಂತ, ಬರವಿದ್ರೂ ಸಹ ಬರೋದಕ್ಕೆ ಈಗೇನು ನಮ್ಮ ಸುಮಾರು ಪ್ರತಿಯೊಂದು ಹೋಬಳಿಯಲ್ಲೂ ಒಂದು ಗೋಶಾಲೆಯನ್ನ, ಹುಲ್ಲನ್ನ ಮತ್ತೆ ನೀರು, ಈ ಸುಮಾರು 1500 ಟ್ರ್ಯಾಕ್ಟರ್ಗಳನ್ನ ನೀರು ಹೊಡೆಯೋದಕ್ಕಾಗಿ ಎರಡು ಮಾಡಿ, ಅಂದ್ರೆ ಎರಡೂ ಕೆಲಸಗಳನ್ನ ನಾವು ಸೈಮಲ್ಟೇನಿಯಸ್ ಆಗಿ ಮಾಡ್ತೀವಿ. ಜನತೆಯ ಒಂದು ಆಶೀರ್ವಾದವನ್ನು ಪಡಿತೀವಿ, ಈ ಚುನಾವಣೆಯನ್ನು ಗೆಲ್ತೀವಿ. ಸಫೀಲ್ ಅವರೇ, ಪ್ರಸನ್ನ ಅವರೇ, B ಸೋಮಶೇಖರ್ ಅವರೇ ಮತ್ತೆ ಶರವಣ ಅವರೇ, ತಾವು ಚರ್ಚೆಯಲ್ಲಿ ಭಾಗವಹಿಸಿದ್ರೆ. ಯಾಕಂದ್ರೆ ಒಂದ್ ಕಡೆ 5 ರಾಜ್ಯಗಳ ಚುನಾವಣಾ ಸಮೀಕ್ಷೆ ಬರ್ತಾ ಇದೆ, ಮತ್ತೊಂದು ಕಡೆ 2 ಉಪಚುನಾವಣೆಗಳ ಚುನಾವಣಾ ಅಖಾಡ ರೆಡಿ ಆಗ್ತದೆ. ಈ ಚುನಾವಣಾ ಅಖಾಡದಲ್ಲಿ ಯಾರ್ಯಾರು ನೀರು ಯಾವ ಥರ ಇಳಿಸ್ತಾರೆ, ಯಾರು ಚಿತ್ತ ಆಗ್ತಾರೆ, ಯಾರು ಕೆಳಗಾಗ್ತಾರೆ ನೋಡೋಣ. ಯಾಕಂದ್ರೆ ಜನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಚುನಾವಣೆ ಏಪ್ರಿಲ್ 9ಕ್ಕೆ ನಡೆಯುತ್ತೆ. ಗೊತ್ತಾಗುತ್ತೆ ಇದು ನಿಜವಾಗಲೂ ಕೂಡ ಮುಂದಿನ ಚುನಾವಣೆ ದಿಕ್ಸೂಚಿನ ಅಥವಾ ಅವ್ರ ಬೆನ್ನಿಗೆ ಅವರೇ ಬೆನ್ನನ್ನು ತಟ್ಕೊಳ್ಳುವಂಥದ್ದು ಗೊತ್ತಿಲ್ಲ. ಇದು ಇವತ್ತಿನ ವಿಷಯ ಚರ್ಚೆ. ಸುದ್ದಿ TV, ನಾವು ಸುಳ್ಳು ಹೇಳೋದು.